ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ಜುಲೈ ತಿಂಗಳ 14 ಭಾನುವಾರದಿಂದ ಜುಲೈ 20 ಶನಿವಾರದವರೆಗಿನ ವಾರ ಭವಿಷ್ಯವನ್ನು ಅವಲೋಕಿಸೋಣ. ಜುಲೈ ತಿಂಗಳ ಈ ಒಂದು ಅವಧಿ ಮಹತ್ವದ ಅವಧಿಯಾಗಿರುತ್ತೆ. ಅಲ್ಲಿ ಒಂದು ಆಯನದ ಬದಲಾವಣೆ ಆಗುವಂಥದ್ದು, ಜೊತೆಗೆ ಮಾಸದ ಬದಲಾವಣೆ ಆಗುವಂಥದ್ದು, ಜೊತೆಗೆ ಸೌರಮಾನದ ಕರ್ಕಾಟಕ ಮಾಸದ ಆರಂಭ ಆಗುವಂತಹ ಪರ್ವಕಾಲ ಈ ವಾರ ಆಗಿರುತ್ತೆ. ಅಲ್ಲದೆ ಚಂದ್ರಮಾನಾನುಸಾರವಾಗಿ ಆಷಾಢ ಮಾಸದ ಶುಕ್ಲ ಏಕಾದಶಿ ಬರುವಂತಹ ದಿನ. ಆಷಾಢ ಶುಕ್ಲ ಏಕಾದಶಿ ಅನ್ನೋದು ಚಾಂದ್ರಮಾನ ಪದ್ಧತಿಯಲ್ಲಿ ಬಹಳ ಒಂದು ವಿಶಿಷ್ಟವಾದ ದಿನ. ಅದರಲ್ಲೂ ವಿಶೇಷವಾಗಿ ವಿಷ್ಣು ಭಕ್ತರಿಗೆ, ವೈಷ್ಣವ ಪಂಥದವರಿಗೆ ಪಾಂಡುರಂಗ ವಿಠಲನ ಒಂದು ಆರಾಧನೆ ಮಾಡೋದ್ರಿಗೆ ಆಷಾಢ ಏಕಾದಶಿ ಅನ್ನೋದು ಬಹಳ ಒಂದು ಮಹತ್ತರವಾದ ಪರ್ವಕಾಲ ಎನಿಸಿದೆ. ಹಾಗಾಗಿ ಈ ವಾರದಲ್ಲಿ ಬರುವಂತಹ ಪಂಚಾಂಗದ ವಿಚಾರವನ್ನು ಮೊದಲು ತಿಳಿದುಕೊಳ್ಳೋಣ. 14ನೇ ತಾರೀಕು ಭಾನುವಾರ. ಆ ದಿನ ಆಷಾಢ ಶುಕ್ಲ ಅಷ್ಟಮಿ ತಿಥಿ ಇರುತ್ತೆ. ಆಷಾಢ ಶುಕ್ಲ ಅಷ್ಟಮಿ ತಿಥಿ ಚಿತ್ರ ನಕ್ಷತ್ರ, ಸಿದ್ಧಯೋಗ, ಭವಕರ್ಣ. ಈ ಶುಕ್ಲ ಪಕ್ಷದ ಅಷ್ಟಮಿನ ದುರ್ಗಾ ಅಷ್ಟಮಿ ಎಂದು ಸಹ ಕರೆಯುತ್ತಾರೆ. ಹಾಗಾಗಿ ಅಲ್ಲಿ ದುರ್ಗೆ ಅಥವಾ ತಾಯಿಯ ಒಂದು ಆರಾಧನೆ ಮಾಡಲಿಕ್ಕೆ, ಅಥವಾ ಲಲಿತಾ ಸಹಸ್ರನಾಮ, ಲಲಿತಾ ಅಷ್ಟೋತ್ತರ ಶತನಾಮ, ದುರ್ಗಾಂಬಿಕೆಗೆ ಸಂಬಂಧಪಟ್ಟ ಏನಾದರೂ ಭಕ್ತಿಗಳನ್ನು ಮಾಡಲಿಕ್ಕೆ, ವ್ರತ ನಿಯಮಗಳನ್ನು ಮಾಡಲಿಕ್ಕೆ ಈ ದಿನ ಸರ್ವಶ್ರೇಷ್ಠವಾಗಿದೆ. ಚಿತ್ರ ನಕ್ಷತ್ರ ಅಷ್ಟಮಿ ತಿಥಿ ಇರುವ ಕಾರಣ ವಿಶೇಷವಾಗಿ ಅಲ್ಲಿ ತಾಯಿಯ ಅನುಗ್ರಹವನ್ನು ಪಡೆಯುವಂಥ ಅಥವಾ ಸಿದ್ಧಿ ಸಾಧನೆಗಳನ್ನು ಮಾಡೋರು ಸಿದ್ಧಿ ಯೋಗನೂ ಇದೆ. ಹಾಗಾಗಿ ಆ ಸಿದ್ಧಿಯೋಗ ಭವಕರಣ ಇರುವಂತಹ ದಿನಗಳಲ್ಲಿ ಯಾವುದೇ ರೀತಿಯ ನೀವು ಪ್ರಾರ್ಥನೆ, ಜಪತಪ ಅನುಷ್ಠಾನಗಳನ್ನು ಮಾಡಿದರೆ ತಾಯಿಯಿಂದ ನಿಮಗೆ ಸಿದ್ಧಿಯ ಫಲವು ಸಿಗಲಿದೆ. ಇನ್ನು ಆ ಬಳಿಕ 15ನೇ ತಾರೀಕು ಸೋಮವಾರ ಆಷಾಢ ಶುಕ್ಲ ನವಮಿ ತಿಥಿ. ಆ ದಿನ ಸ್ವಾತಿ ನಕ್ಷತ್ರ, ಸಾಧ್ಯಯೋಗ, ಕವಲೋಕರಣ ಇರುತ್ತೆ. ಈ ದಿನ ಹರಿ ಜಯಂತಿ ಎಂಬ ಆಚರಣೆಯನ್ನು ಕೆಲವು ಭಾಗದಲ್ಲಿ ಮಾಡ್ತಾರೆ. ಹರಿ ಜಯಂತಿಯ ಪದ್ಧತಿಯನ್ನು ಆಚರಣೆ ಮಾಡೋದಾದರೂ ಅಲ್ಲಿ ವಿಷ್ಣುವಿನ ಸ್ವರೂಪದ ಭಕ್ತಿಯನ್ನು ಮಾಡಿ ವ್ರತ ನಿಯಮಗಳನ್ನು ಇಟ್ಕೊಂಡು ಮಾಡುವಂಥ ಪೂಜೆ ಇದನ್ನು ಮಾಡ್ತಾರೆ. ಆ ಬಳಿಕ 16ನೇ ತಾರೀಕು ಮಂಗಳವಾರ. ಇದು ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ, ಖಗೋಳದಲ್ಲಿ ಒಂದು ಮಹತ್ವದ ಘಟನೆ ಜರುಗುವಂಥ ಕಾಲ. ಇಲ್ಲಿಂದ ದಕ್ಷಿಣಾಯನ ಆರಂಭವಾಗುವಂಥದ್ದು. ಸೂರ್ಯನು ಕರ್ಕಾಟಕ ರಾಶಿಯನ್ನು ಪ್ರವೇಶಿಸುತ್ತದೆ ಅಥವಾ ಕರ್ಕಾಟಕ ಸಂಕ್ರಾಂತಿ, ಕಟಕ ಸಂಕ್ರಮಣ ಎಂದು ಕರೆಯುವಂಥದ್ದು. ವರ್ಷಕ್ಕೆ 2 ಆಯನಗಳು, ಉತ್ತರಾಯಣ ಮತ್ತು ದಕ್ಷಿಣಾಯನ. ಯಾವಾಗ ಮಕರ ಸಂಕ್ರಾಂತಿ ಜನವರಿ 14ರಂದು ಬರುವಂಥದ್ದು, ಅದು ಮಕರ ಸಂಕ್ರಾಂತಿ ಉತ್ತರಾಯಣ ಪರ್ವಕಾಲ. ಈಗ ಇಲ್ಲಿ ಬರುವಂಥದ್ದು ಜುಲೈ ತಿಂಗಳ 15 ಅಥವಾ 16ರಂದು ಬರುವಂಥದ್ದು ಅಲ್ಲಿ ಕರ್ಕಾಟಕ ಆಯನ, ಕರ್ಕಾಟಕ ಸಂಕ್ರಾಂತಿ ಅಥವಾ ದಕ್ಷಿಣಾಯನದ ಪುಣ್ಯಕಾಲ, ದಕ್ಷಿಣಾಯನ ಪುಣ್ಯಕಾಲ ಅಂತ ಹೇಳ್ತಾರೆ. ಹಾಗಾಗಿ ಇಂದಿನಿಂದ ಸೂರ್ಯನು ತನ್ನ ಪಥವನ್ನು ದಕ್ಷಿಣದ ಕಡೆಗೆ ಬದಲಿಸುತ್ತಾನೆ. ಅಂದರೆ ಸೂರ್ಯನ ಒಂದು ಬೆಳಕು ಭೂಮಿಗೆ ಬೇರೆ ಬೇರೆ 1 ಡಿಗ್ರಿಗಳಲ್ಲಿ ಬೇರೆ ಬೇರೆ ದಿನಗಳಲ್ಲಿ ಪ್ರತಿಫಲನ ಆಗ್ತಾ ಇರ್ತವೆ. ಅದೇ ರೀತಿ ಈಗ ಇನ್ನು ಮುಂದೆ ಅಲ್ಲಿ ಸೂರ್ಯನ ಬೆಳಕು ಹೆಚ್ಚು ದಕ್ಷಿಣ ಗೋಲಾರ್ಧದ ಕಡೆಗೆ, ದಕ್ಷಿಣದ ಭಾಗದ ಕಡೆಗೆ ಹೆಚ್ಚು ಅದರ ಪ್ರಭಾವ ಬೀರ್ತಾ ಇರ್ತದೆ. ಹಾಗಾಗಿ ಇಂದಿನಿಂದ ದಕ್ಷಿಣಾಯನವನ್ನು ವ್ರತ ನಿಯಮಗಳ ಒಂದು ಕಾಲ ಅಂತ ಹೇಳ್ತಾರೆ. ವಿಶೇಷವಾಗಿ ಅಲ್ಲಿ ಮನುಷ್ಯರಿಗೆ ಸಂಬಂಧಪಟ್ಟ ಶುಭ ಕಾರ್ಯಗಳು, ಅಂದರೆ ವಿಶೇಷವಾಗಿ ಮದುವೆ, ಮುಂಜಿ, ಗೃಹ ಪ್ರವೇಶ ಅಥವಾ ಇನ್ನಿತರ ಯಾವುದೇ ಕಲ್ಯಾಣ ಕಾರ್ಯಗಳನ್ನು ಆವಾಗ ನಿಷೇಧ ಹೇರಿ ಅಲ್ಲಿ 4 ತಿಂಗಳುಗಳಲ್ಲಿ ಚಾತುರ್ಮಾಸ ವ್ರತವನ್ನು ಆಚರಣೆ ಮಾಡುವಂಥ ಪದ್ಧತಿ. ಜೊತೆಗೆ ಈ ದಕ್ಷಿಣಾಯನದಲ್ಲಿ ಹಲವಾರು ವ್ರತ ಆದಿ ನಿಯಮಗಳು, ಬೇರೆ ಬೇರೆ ರೀತಿಯ ನಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದಂಥ, ಉದಾಹರಣೆಗೆ ಶಾಖ ವ್ರತ, ದ್ವಿದಳ ವ್ರತ, ಕ್ಷೀರ ವ್ರತ, ದಧಿ ವ್ರತ ಮುಂತಾದ ಅಲ್ಲಿ ಆರೋಗ್ಯದ ಮೇಲೆ ಪರಿಣಾಮವನ್ನು ಸ್ವಲ್ಪ ವ್ಯತ್ಯಾಸ ಮಾಡಲಿಕ್ಕಾಗಿ ಇಲ್ಲಿ ಆಗುವಂಥ ಹವಾಮಾನದ ವೈಪರೀತ್ಯ, ವಿಶೇಷವಾಗಿ ಈ ಕಾಲದಲ್ಲಿ ಅತಿಯಾದ ಮಳೆಯಿಂದ ಅಲ್ಲಿ ಶೀತ ನಿರ್ಮಾಣ ಆಗುತ್ತೆ. ಆ ಒಂದು ಅತಿಯಾದ ಮಳೆಯ ಒಂದು ವಾತಾವರಣದಿಂದ ದೇಹದ ಮೇಲೆ ಆಗುವ ಪರಿಣಾಮವನ್ನು ತಗ್ಗಿಸಲಿಕ್ಕೆ ದಕ್ಷಿಣಾಯನ ಕಾಲದಲ್ಲಿ ಹಲವಾರು ನಿಷೇಧಗಳನ್ನು ಹೇಳ್ತಾರೆ. ಹಾಗಾಗಿ ಇಂದಿನಿಂದ ದಕ್ಷಿಣಾಯನ ಆರಂಭ ಆಗುತ್ತೆ. 16ನೇ ತಾರೀಕು ಅಲ್ಲಿ ಕರ್ಕಾಟಕ ಸಂಕ್ರಾಂತಿ. ಈ ದಿನ ಅಲ್ಲಿ ವಿಶೇಷವಾಗಿ ಆ ಕಟಕ ಸಂಕ್ರಾಂತಿ ಅಥವಾ ಕಟಕ ಮಾಸದ ಒಂದು ವಿಶೇಷ ಫಲವನ್ನು ಪ್ರತ್ಯೇಕ ವಿಡಿಯೋದಲ್ಲಿ ಈಗಾಗಲೇ ಪ್ರಸಾರ ಮಾಡಿದ್ದೇನೆ. ರವಿಯ ಕರ್ಕಾಟಕ ಸಂಕ್ರಾಂತಿಯ ಫಲದಲ್ಲಿ ಅದರಲ್ಲಿ ಯಾವ ರಾಶಿಗೆ ಸ್ವಲ್ಪ ವಿಶೇಷವಾಗಿ ರವಿ ಅನುಗ್ರಹ ಇರುತ್ತೆ, ಯಾವ ರಾಶಿಗೆ ಸ್ವಲ್ಪ ರವಿ ಅನುಗ್ರಹ ಕಡಿಮೆ ಇರುತ್ತೆ, ಯಾರು ಸ್ವಲ್ಪ ಎಚ್ಚರಿಕೆ ಬೇಕು ಅನ್ನೋದನ್ನು ಆ ವಿಡಿಯೋದಲ್ಲಿ ವಿವರಣೆ ಮಾಡಿದ. ಆ ವಿಡಿಯೋನ ವೀಕ್ಷಿಸಿಕೊಳ್ಳಿ. ಇಂದಿನಿಂದ ದಕ್ಷಿಣಾಯನ ಪುಣ್ಯಕಾಲ ಆರಂಭ ಆಗುವಂಥದ್ದು. ಇನ್ನು
ಈ ದಿನದ ನಕ್ಷತ್ರವು ವಿಶಾಖ ನಕ್ಷತ್ರ, ಆಷಾಢ ಶುಕ್ಲ ದಶಮಿ, ಶುಭಯೋಗ, ಗರಜೆ ಕರ್ಣರತೆ. ಇವತ್ತು ವಿಶೇಷವಾಗಿ ಯಾವುದೇ ಈ ಮನುಷ್ಯರಿಗೆ ಸಂಬಂಧಪಟ್ಟ ಕಾರ್ಯಗಳಿಗೆ ಅಂದರೆ ಶುಭ ಕಾರ್ಯಗಳಿಗೆ ಅಷ್ಟು ಉತ್ತಮವಿಲ್ಲ. ಇಲ್ಲಿ ದೇವತಾ ಕಾರ್ಯಗಳನ್ನು ಅಥವಾ ಪಿತೃ ಕಾರ್ಯಗಳನ್ನು, ಪಿಂಡ ತರ್ಪಣಾದಿಗಳನ್ನು ಅಥವಾ ನದಿ ಸ್ಥಾನಗಳನ್ನು ಅಥವಾ ಯಾವುದೋ ತೀರ್ಥಕ್ಷೇತ್ರಗಳ ಸಂದರ್ಶನ, ಯಾತ್ರೆ ಮಾಡಲಿಕ್ಕೆ, ದೇವತಾ ಪೂಜೆಗಳನ್ನು ಮಾಡಲಿಕ್ಕೆ ಈ ದಿನ ಶುಭ ದಿನ ಅಥವಾ ಉತ್ತಮ ದಿನ ಆಗಿರುತ್ತೆ. ಸಂಕ್ರಮಣ ಕಾಲವು. ಇನ್ನು 17ನೇ ತಾರೀಕು ಬುಧವಾರವು ಆಷಾಢ ಶುಕ್ಲ ಏಕಾದಶಿ ಅಥವಾ ಪ್ರಥಮ ಏಕಾದಶಿ ಎಂದು ಕರೆಯುವಂಥದ್ದು. ಇದು ಏಕಾದಶಿಗಳಲ್ಲಿ ಸರ್ವಶ್ರೇಷ್ಠವಾದ ಇದು ವಿಶೇಷವಾದ ಮಹತ್ವವನ್ನು ಪಡೆದಿದೆ. ಪಾಂಡುರಂಗ ವಿಠಲನ ಅನುಗ್ರಹವು ಬಹಳಷ್ಟು ಆತನ ಭಕ್ತರಿಗೆ, ಸಂತರಿಗೆ, ದಾಸರಿಗೆ, ಶರಣರಿಗೆ ಆಗಿದೆ. ಹಾಗಾಗಿ ಆ ಒಂದು ಪಂಢರಾಪುರದಲ್ಲಿ ನೆಲೆಯಾಗಿರುವಂತಹ ಆ ಪಾಂಡುರಂಗ ವಿಠಲ ಮತ್ತು ಆ ರುಕ್ಮಿಣಿ ದೇವಿ ಅಥವಾ ರಕುಮಾಯಿ ದೇವಿ ಎಂದು ಕರೆಯಲ್ಪಡುವಂತಹ ರುಕ್ಮಿಣಿ ದೇವಿಗೆ ಈ ದಿನ ವಿಶೇಷವಾಗಿ ಭಕ್ತರು ನಡೆದುಕೊಳ್ತಾರೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಬಂದರೂ ಆ ಭಕ್ತರು ತುಂಗಭದ್ರಾ ನದಿ ತೀರದಲ್ಲಿ ಸ್ನಾನವನ್ನು ಮಾಡಿ ಅಲ್ಲಿ ಪಾಂಡುರಂಗನ ದರ್ಶನ ಪಡೆದು ಅಹೋರಾತ್ರಿ ಮತ್ತು ನಿರಂತರವಾಗಿ ಹಗಲು ರಾತ್ರಿಯಲ್ಲಿ ಭಜನೆ ಕಾರ್ಯ, ಪಾಂಡುರಂಗನ ವಿಠಲ ನಾಮಸ್ಮರಣೆ ಇಡುವಂಥ ದಿನ ಆಗಿರುತ್ತೆ. ಹಾಗಾಗಿ ಈ ದಿನ ವಿಷ್ಣುವಿಗೆ ಸಂಬಂಧಪಟ್ಟ ಮಾಡುವಂಥ ಯಾವುದೇ ರೀತಿಯ ಸರಳವಾದ ಭಕ್ತಿ ಇರ್ಬೋದು, ಭಜನೆ ಇರ್ಬೋದು ಅಥವಾ ನಾಮ ಪಠಣೆ ಇರ್ಬೋದು, ಸ್ತೋತ್ರಗಳು ಬಹಳಷ್ಟೊಂದು ಮಹತ್ವವನ್ನು ಪಡೆದಿವೆ. ಎಲ್ಲರಿಗೂ ಆ ವಿಷ್ಣುವಿನ ನಾಮಸ್ಮರಣೆ, ನಾರಾಯಣನ ಅಥವಾ ವಾಸುದೇವನ ನಾಮಸ್ಮರಣೆ ಮಾಡೋದ್ರಿಂದ, ವಿಠಲನ ನಾಮಸ್ಮರಣೆ ಮಾಡೋದ್ರಿಂದ ಮೋಕ್ಷ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ, ಅಥವಾ ಇತರರು ಮಾಡುವಂಥ ಭಜನೆಯ ಒಂದು ನಾಮಸ್ಮರಣೆಯ ನಾಮವನ್ನು ಕೇಳಿದರೆ, ಶ್ರವಣ ಭಕ್ತಿ ಮಾಡಿದರೂ ಸಹ ಒಂದು ಪಾಪ ವಿಮೋಚನೆ ಆಗುತ್ತೆ ಅಂತ ನಂಬಿಕೆ ಜನರಿರುತ್ತೆ. ಹಾಗಾಗಿ ಇಂದು ಒಂದು ಬಹಳ ವಿಷ್ಣುವಿನ ಭಕ್ತಿಗೆ ಅಥವಾ ನಾರಾಯಣ ಪಾಂಡುರಂಗನ ಭಕ್ತಿಗೆ ಈ ದಿನ ಬಹಳ ಶ್ರೇಷ್ಠವಾಗಿದೆ. ಇನ್ನು ಈ ದಿನ ದೇವರ ಒಂದು ಚಾತುರ್ಮಾಸನ ಸಹ ಇವತ್ತಿಂದ ಆರಂಭವಾಗುತ್ತೆ. ದೇವಶಯನಿ ಏಕಾದಶಿ ಅಂತ ಹೇಳ್ತಾರೆ. ಅಲ್ಲಿ ಅಥವಾ ವಿಷ್ಣು ಶಯನೋತ್ಸವ ಅಥವಾ ವಿಷ್ಣುವಿನ ಶಯನ ಇಂದಿನಿಂದ ಆರಂಭ ಆಗುತ್ತೆ. ಅಂದರೆ ಮುಂದಿನ 4 ತಿಂಗಳ ಕಾಲ ದೇವರ ಒಂದು ಶಯನ ಕಾಲ ಅಂತ ಹೇಳ್ತಾರೆ, ಅಥವಾ ವಿಷ್ಣು ಶಯನೋತ್ಸವ, ದೇವಶಯನೋತ್ಸವ ಅಂತ ಹೇಳ್ತಾರೆ. ಹಾಗಾಗಿ ದೇವಶಯನಿ ಏಕಾದಶಿ ಎಂದು ಕರೆಯುತ್ತಾರೆ. ಅಲ್ಲಿ ಹಿಂದೆ ಈ ದೇವರುಗಳ ಉತ್ಸವಗಳಿಗೆ ದೇವರ ಒಂದು ಮೂರ್ತಿಯನ್ನು ಅಥವಾ ಉತ್ಸವ ಮೂರ್ತಿಯನ್ನು ಆಚೆ ತಂದು ಉತ್ಸವ ಮಾಡುವಂಥದ್ದು, ರಥೋತ್ಸವ ಮಾಡುವಂಥದ್ದು ಅಥವಾ ಇನ್ನಿದೆ ಪಲ್ಲಕ್ಕಿಗಳಲ್ಲಿ ಉತ್ಸವ ಮಾಡುವಂಥ ಪದ್ಧತಿ ಇರುತ್ತೆ. ಅದು ಇಂದಿನಿಂದ 4 ತಿಂಗಳುಗಳ ಕಾಲದಕ್ಕೆ ಚಾತುರ್ಮಾಸ ದೇವರ ವ್ರತ ನಿಯಮ ಅಂದರೆ ವಾತಾವರಣದಲ್ಲಿ ಆಗುವಂಥ ವಿಶೇಷವಾದ ಬದಲಾವಣೆಗೆ ಅನುಗುಣವಾಗಿ ಈಗ ಅಲ್ಲಿ ಆ ವ್ರತ ನಿಯಮಗಳನ್ನು ಮಾಡಬೇಕಾಗಿದೆ. ಹಾಗಾಗಿ ದೇವಶಯನೋತ್ಸವ ಅಲ್ಲದೆ ಇದು ಒಂದು ಪ್ರಕೃತಿಯ ಒಂದು ನಮ್ಮ ಸಹಬಾಳ್ವೆಗೆ ಮಾಡುವಂಥ ಒಂದು ಸಂಕೇತ. ಇಲ್ಲಿ ಈ ಕಾಲದಲ್ಲಿ ಹಲವಾರು ಜೀವಿಗಳ ವಿಕಾಸ ಆಗುತ್ತೆ, ಹಲವಾರು ಜೀವಿಗಳಲ್ಲಿ ಸಂತಾನೋತ್ಪತ್ತಿ ಆಗುತ್ತೆ. ಗಿಡ ಮರಗಳಲ್ಲಿ, ಸಸ್ಯ ಸಂಕುಲಗಳಲ್ಲಿ, ಪ್ರಾಣಿ ವರ್ಗದಲ್ಲಿ ಹಲವಾರು ಪ್ರಭೇದಗಳಲ್ಲಿ ಆಗುವಂತಹ ಒಂದು ಈ ಬದಲಾವಣೆಗೆ ನಾವು ಮನುಷ್ಯರು ಹೆಚ್ಚು ಅಡ್ಡಿಪಡಿಸಬಾರದು, ಅಥವಾ ಪ್ರಕೃತಿಯ ಮೇಲೆ ನಮ್ಮ ನಿರಂತರ ದೌರ್ಜನ್ಯಕ್ಕೆ ಸ್ವಲ್ಪ ಕಾಲವಾದರೂ ನಾವೀಗ ಅದಕ್ಕೆ ತಾತ್ಕಾಲಿಕವಾಗಿ ತಡೆಯನ್ನು ಕೊಡಬೇಕು ಅನ್ನೋದಕ್ಕಾಗಿ ಹಲವಾರು ನಿಷೇಧಗಳನ್ನು ಈ ಕಾಲದಿಂದ ಹೇರ್ತಾರೆ. ಈ ನಿಷೇಧಗಳು ನಿಜವಾಗಿ ಪ್ರಕೃತಿಯ ಒಂದು ನಮ್ಮ ಸಹಬಾಳ್ವೆಗೆ ಒಂದು ಸಹಕಾರಿಯಾಗಿರುತ್ತೆ. ಹಾಗಾಗಿ ಈ ಒಂದು ದಕ್ಷಿಣಾಯನದ ಪರ್ವಕಾಲದಲ್ಲಿ ಹೆಚ್ಚಿನ ಒಂದು ವ್ರತ ನಿಯಮಗಳನ್ನು, ದೇವತಾ ನಾಮಸ್ಮರಣೆಗಳಿಗೆ ನಮ್ಮ ಒಂದು ಕಾಲವನ್ನು ಮೀಸಲಿಡುವಂಥ ಒಂದು ಎಚ್ಚರಿಕೆ ಇದರಿಂದ ಬರುತ್ತೆ. ಪ್ರಥಮ ಏಕಾದಶಿಯನ್ನು ಅಥವಾ ಚಾತುರ್ಮಾಸ, ದೇವಚಾತುರ್ಮಾಸ ವ್ರತ ಇದರಿಂದ ಆರಂಭ ಆಗುತ್ತೆ. ಇನ್ನು ಈ ದಿನ ಏಕಾದಶಿ, ಅನುರಾಧ ನಕ್ಷತ್ರ, ಶುಕ್ಲ ಯೋಗ, ಭದ್ರಕರಣ ಇರುವಂಥದ್ದು. ಸಾಮಾನ್ಯವಾಗಿ ದೇವತಾ ಕಾರ್ಯಗಳಿಗೆ, ದೇವತಾ ನಾಮಸ್ಮರಣೆಗಳಿಗೆ, ಪೂಜೆ ಪಠಣಗಳಿಗೆ ಉತ್ತಮ ದಿನ ಆಗಿರುತ್ತೆ. ಇನ್ನು 18ನೇ ತಾರೀಕು ಗುರುವಾರ, ಆಷಾಢ ಶುಕ್ಲ ದ್ವಾದಶಿ ತಿಥಿ. ಇಂದು ವಾಮನ ಪೂಜನೆ ಅಥವಾ ವಾಮನ ಒಂದು ವ್ರತನ ಇದನ್ನು ಮಾಡ್ತಾರೆ. ಅಲ್ಲಿ ವಿಷ್ಣುವಿಗೆ ಸಂಬಂಧಪಟ್ಟ ಭಕ್ತಿಗಳನ್ನು ಮಾಡೋದು, ವಾಮನ ರೂಪದಲ್ಲಿ ಭಕ್ತಿಯನ್ನು ಮಾಡುವಂಥದ್ದು ವಾಮನ ದ್ವಾದಶಿ ಎಂದು ಕರೆಯುತ್ತಾರೆ. ಹಾಗಾಗಿ ಈ ದಿನ ವಿಶೇಷವಾಗಿ ಪ್ರದೋಷ ಯೋಗ ನಿರ್ಮಾಣ ಆಗುತ್ತೆ. ಆದರೆ ಶಾಖ ವ್ರತವನ್ನು ಇಂದಿನಿಂದ ಆರಂಭ ಮಾಡ್ತಾರೆ. ಅಂದರೆ ಕೆಲವೊಂದು ತರಕಾರಿಗಳಲ್ಲಿ ನಿಷೇಧ ಮಾಡುವಂಥದ್ದು, ಕೆಲವೊಂದು ತರಕಾರಿಗಳ ಉಪಯೋಗವನ್ನಲ್ಲಿ ಇಲ್ಲಿಂದ ನಿಷೇಧ ಮಾಡುವಂಥದ್ದು ಪದ್ಧತಿ ಇರುತ್ತೆ. ಹಾಗಾಗಿ ಚಾತುರ್ಮಾಸದ ವ್ರತ ಅನುಷ್ಠಾನ ಯಾರು ಮಾಡ್ತಾರೋ ಅವರಿಂದ ಇಂದಿನಿಂದ ಶಾಖ ವ್ರತನ ಆರಂಭ ಮಾಡ್ತಾರೆ. ಅಲ್ಲದೆ ಪ್ರದೋಷ ಯೋಗ ಸಾಯಂಕಾಲದಲ್ಲಿ ತ್ರಯೋದಶಿ ಇರುವ ಕಾರಣ ಪ್ರದೋಷ ಯೋಗ ನಿರ್ಮಾಣ ಆಗುತ್ತೆ. ಸಾಯಂಕಾಲದಲ್ಲಿ ವಿಶೇಷವಾಗಿ ದೇವತಾ ಭಕ್ತಿ, ದೇವತಾ ಸ್ತೋತ್ರ, ಸ್ತುತಿ ಸ್ತೋತ್ರಗಳನ್ನು ಪಠನೆ ಮಾಡಲಿಕ್ಕೆ, ಪೂಜನೆಗಳನ್ನು ಮಾಡಲಿಕ್ಕೆ, ವಿಷ್ಣು ಅಥವಾ ಶಿವನ ಭಕ್ತಿ ಮಾಡಲಿಕ್ಕೆ ಇದನ್ನು ಉತ್ತಮವಾದ ದಿನ ಆಗಿರುತ್ತೆ. ಇನ್ನು 19ನೇ ತಾರೀಕು ಶುಕ್ರವಾರ, ಆ ದಿನ ಆಷಾಢ ಶುಕ್ಲ ತ್ರಯೋದಶಿ, ಮೂಲ ನಕ್ಷತ್ರ ಇರುತ್ತೆ. ಐಂದ್ರ ಯೋಗ ಇರುವಂಥದ್ದು, ತೈತಿಲಕರಣ ಇರುವಂಥದ್ದು. ಈ ದಿನ ಆಷಾಢ ಲಕ್ಷ್ಮೀ ವ್ರತ, ಆಷಾಢದಲ್ಲಿ ಬರುವಂಥ ಪ್ರತಿ ಶುಕ್ರವಾರದಲ್ಲೂ ಆಷಾಢ ಲಕ್ಷ್ಮೀ ವ್ರತ ಅಥವಾ ಲಕ್ಷ್ಮೀ ಪೂಜನ ಅಥವಾ ಆಷಾಢ ವ್ರತ ಇತರ ಹೆಸರುಗಳಿಂದ ಬರುವಂಥ ವ್ರತವನ್ನು ಮಾಡ್ತಾರೆ. ಇಂದು ತಾಯಿ ಮಹಾಲಕ್ಷ್ಮಿಯನ್ನು ಅಥವಾ ಯಾವುದೇ ರೀತಿಯ ದೇವಿ ಸ್ವರೂಪವನ್ನು ಪೂಜನೆ ಮಾಡ್ಬೋದು. ಮಹಾಲಕ್ಷ್ಮಿ ಅಷ್ಟೋತ್ತರ, ಅಷ್ಟಕ ಸ್ತೋತ್ರಗಳನ್ನು ಮನೆಯಲ್ಲಿ ಇದು ಪಠನೆ ಮಾಡುವುದು, ದೇವಿಯ ಮಹಾಲಕ್ಷ್ಮಿ ತಾಯಿಯ ಚಿತ್ರಪಟ ಅಥವಾ ವಿಗ್ರಹಗಳಿಗೆ ಪುಷ್ಪಾರ್ಚನೆ, ಕುಂಕುಮಾರ್ಚನೆ ಇತ್ಯಾದಿಗಳನ್ನು ಮಾಡುವಂಥದ್ದು ಈ ದಿನ ಸರ್ವಶ್ರೇಷ್ಠವಾಗಿರುತ್ತೆ. ಇಂದು
19 ಶುಕ್ರವಾರದಂದು ಒಂದು ಖಗೋಳ ಘಟನೆ ನಡೆಯುತ್ತೆ. ಇಂದು ಬುಧನ ಪರಿವರ್ತನೆ ಆಗುತ್ತೆ. ಅಲ್ಲಿ ಬುಧನು ರಾಶಿ ಪರಿವರ್ತನೆ ಮಾಡಿ ಅದನ್ನು ಸಿಂಹ ರಾಶಿಗೆ ಪ್ರವೇಶಿಸ್ತಾನೆ. ಕಟಕದಿಂದ ಬುಧನ ಪ್ರವೇಶವು ಸಿಂಹಕ್ಕೆ ಆಗಲಿದೆ. ಆ ಸಿಂಹಕ್ಕೆ ಬುಧನ ಪ್ರವೇಶದ ಒಂದು ಪ್ರತ್ಯೇಕವಾದ ವಿಡಿಯೋನ ಈಗಾಗಲೇ ಪ್ರಸಾರ ಮಾಡಿದ್ದೇನೆ. ಹಲವಾರು ರಾಶಿಗಳಿಗೆ ಬುಧನ ಪರಿವರ್ತನೆಯಿಂದ ಬಹಳ ಒಳ್ಳೆಯದಾಗುತ್ತೆ. ಸುಮಾರು 6 ರಾಶಿಗಳಿಗೆ ಬುಧನಿಂದ ಅತ್ಯುತ್ತಮ ಫಲವು, ಇನ್ನುಳಿದ 6 ರಾಶಿಗಳು ಸ್ವಲ್ಪ ಮಿಶ್ರ ಅಥವಾ ಮಧ್ಯಮ ಫಲ ವ್ಯಕ್ತವಾಗುತ್ತೆ. ಆ ಬುಧನಿಂದ ಆಗುವ ಪರಿವರ್ತನೆ ಒಂದು ವಿಶೇಷವನ್ನು ನೀವು ಆ ಪ್ರತ್ಯೇಕ ವಿಡಿಯೋದಲ್ಲಿ ನೋಡಿಕೊಂಡು ತಿಳಿದುಕೊಳ್ಳಿ. ಈ ದಿನ ಸಾಮಾನ್ಯ ದಿನ ಅಷ್ಟೇ ಆಗಿರುತ್ತೆ. ಯಾವುದೇ ರೀತಿಯ ವ್ರತ ನಿಯಮ ಪೂಜೆ ಅಥವಾ ದೇವತಾ ಅನುಷ್ಠಾನಗಳಿಗೆ, ದೇವಾಲಯ ದರ್ಶನಗಳಿಗೆಲ್ಲ ಈ ದಿನ ಪರವಾಗಿಲ್ಲ, ಉತ್ತಮ ದಿನ. ಜೊತೆಗೆ ಈ ದಿನ ತಾಯಿ ಮಹಾಲಕ್ಷ್ಮಿಯ ಒಂದು ಅನುಗ್ರಹಕ್ಕಾಗಿ ವಿಶೇಷ ಪೂಜೆ ವ್ರತವನ್ನು ಮಾಡ್ಬೋದಾಗಿದೆ. ಇನ್ನು ವಾರದ ಕೊನೆಯ ದಿನ 20ನೇ ತಾರೀಕು ಶನಿವಾರ. ಆ ದಿನ ಚತುರ್ದಶಿ, ಶುಕ್ಲ ಪಕ್ಷ ಆಷಾಢ ಶುಕ್ಲ ಚತುರ್ದಶಿ ಇರುತ್ತೆ. ಜೊತೆಗೆ ಇಂದು ಸಾಯಂಕಾಲ ಹುಣ್ಣಿಮೆ ಆರಂಭ ಆಗುತ್ತೆ. ಸಾಯಂಕಾಲ ಹುಣ್ಣಿಮೆ ಆಗರಂತೆ ಅಂದರೆ ಅಲ್ಲಿ ಮಾರನೇ ದಿನ 21ಕ್ಕೆ ಭಾನುವಾರ ಅಲ್ಲಿ ಗುರು ಪೂರ್ಣಿಮೆ ಬರುವಂಥದ್ದು. ಆದರೆ ರಾತ್ರಿ ಕಾಲದಲ್ಲಿ ಮಾಡುವಂಥ ಹುಣ್ಣಿಮೆ ಪೂಜೆಗಳು ಆಚರಣೆಗಳಿದ್ರೆ ಇಂದು ರಾತ್ರಿ ಸಹ ಮಾಡ್ಬೋದಾಗಿದೆ. ಸಾಯಂಕಾಲ 6ರಿಂದಲೇ ಹುಣ್ಣಿಮೆ ಆರಂಭಕ್ಕೆ. ಬೆಳಗಿನ ಉದಯ ಕಾಲದಲ್ಲಿ ಚತುರ್ದಶಿ ಇದ್ದರೂ ಸಾಯಂಕಾಲದಲ್ಲಿ ಅಲ್ಲಿ ಹುಣ್ಣಿಮೆ ಆರಂಭ ಆಗುವಂಥದ್ದು. ಇನ್ನು ಈ ದಿನ ಪೂರ್ವಾಷಾಢ ನಕ್ಷತ್ರ, ವೈದ್ಯತೆ ಯೋಗ, ಸಾಮಾನ್ಯ ದಿನ ಆಗಿರುತ್ತೆ ಶನಿವಾರ. ಇನ್ನು ಶನಿವಾರವು ವಿಶೇಷವಾಗಿ ವ್ರತ ನಿಯಮ, ಪೂಜೆ ಪುನಸ್ಕಾರ, ದಾನ ಧರ್ಮ ಇತ್ಯಾದಿಗಳು ಮಾಡಲಿಕ್ಕೆ, ಅರಳಿ ಮರ ಪ್ರದಕ್ಷಿಣೆ, ಶನಿ ದೋಷ ಪರಿಹಾರವಾಗಿ ಮಾಡುವಂಥ ಪೂಜೆಗಳಿಗೆ, ಅನುಷ್ಠಾನಗಳಿಗೆ ವಿಶೇಷವಾಗಿ ಉತ್ತಮ ದಿನ. ಆಂಜನೇಯನ ದೇವರುಗಳ ಸಂದರ್ಶನ, ಆಂಜನೇಯನಿಗೆ ವಿಶೇಷವಾದ ಅಭಿಷೇಕ, ತುಳಸಿ ಮಾಲೆ ಅರ್ಚನೆ ಇತ್ಯಾದಿಗಳನ್ನು ಮಾಡುವಂಥದ್ದು. ಇನ್ನು ಶನಿ ದೇವಾಲಯಕ್ಕೆ ಸಂದರ್ಶನ ಮಾಡಿ ಎಳ್ಳು ಬತ್ತೆ ಹಚ್ಚುವುದು, ನವಗ್ರಹಗಳ ಪ್ರದಕ್ಷಿಣೆ, ನವಗ್ರಹಗಳ ಸ್ತುತಿ ಸ್ತೋತ್ರ ಪಾಠನ ಮಾಡುವಂಥದ್ದು. ಇದಕ್ಕೂ ಹಲವಾರು ಇಂತಹ ಪರಿಹಾರಾಧಿಕಾರಿಗಳಿಗೆ ಈ ದಿನ ಉತ್ತಮ ದಿನ ಆಗಿರುತ್ತೆ. 20ನೇ ತಾರೀಕು ಶನಿವಾರ. ಇವೆಲ್ಲವೂ 14 ಜುಲೈನಿಂದ 20 ಜುಲೈವರೆಗಿನ ಭಾನುವಾರದಿಂದ ಶನಿವಾರದ ವಾರದ ಒಂದು ಪಂಚಾಂಗ ವಿಶೇಷಗಳನ್ನು ಗಮನಿಸಿದಾಯಿತು. ಇನ್ನು ಗಮನಿಸೋಣ ನಾವು ರಾಶಿ ಭವಿಷ್ಯ. ಮೊದಲಿಗೆ ಮೇಷರಾಶಿ. ಮೇಷರಾಶಿಗೆ ಈ ವಾರದ ಆರಂಭ ಉತ್ತಮ ಆರಂಭವಾಗಿ ಬರ್ತಾಯಿದೆ. ಭಾನುವಾರ, ಸೋಮವಾರ, ಮಂಗಳವಾರ 3 ದಿನಗಳು ನಿಮಗೆ ಉತ್ತಮ ಫಲವನ್ನು ಕೊಡುವಂಥ ದಿನಗಳಾಗಿವೆ. 14, 15, 16 ಅಂದರೆ ಭಾನುವಾರ, ಸೋಮವಾರ, ಮಂಗಳವಾರ 3 ದಿನಗಳಲ್ಲಿ ನಿಮಗೆ ಲಾಭ, ಯಶಸ್ಸು ಸಿಗುವಂಥದ್ದು. ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು. ಇನ್ನು ಕೆಲವರಿಗೆ ದೂರ ಪ್ರಯಾಣ ಮಾಡುವಂಥ ಅವಕಾಶಗಳು ಒದಗಿ ಬರುವಂಥದ್ದು. ಮಾಡುವಂತಹ ಉದ್ಯೋಗ, ವೃತ್ತಿ, ವ್ಯಾಪಾರದಲ್ಲಿ ಅನಿರೀಕ್ಷಿತ ಲಾಭಗಳು ಬರುವಂಥದ್ದು. ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ, ಯುವಕರು, ಸಾಧಕರು ಅಥವಾ ಉದ್ಯೋಗಕ್ಕೆ ಪ್ರಯತ್ನ ಪಡೋರಿಗೆ ಉದ್ಯೋಗ ಸಿಗುವಂಥ ಸಾಧ್ಯತೆ. ಇನ್ನು ಹಲವಾರು ಸಮಯದಿಂದ ನಿಮ್ಮ ಒಂದು ಕುಟುಂಬದಲ್ಲಿ ಅಥವಾ ನಿಮ್ಮ ಒಂದು ಪಿತ್ರಾರ್ಜಿತ ಆಸ್ತಿಯಲ್ಲಿ ಅಥವಾ ನಿಮಗೆ ಸಿಗಬೇಕಾದ ಯಾವುದೇ ಕೌಟುಂಬಿಕವಾದ ಆಸ್ತಿ, ಭೂಮಿ, ಸ್ವತ್ತು ವಿಚಾರಗಳ ಒಂದು ಮಾತುಕತೆ ಈಗ ಅದು ಫೈನಲೈಸ್ ಆಗುವಂಥದ್ದು. ಅಂದರೆ ಅದು ಈಗ ಪೂರ್ತಿ ಆಗುವಂಥದ್ದು. ಜೊತೆಗೆ ನಿಮಗೆ ಸಿಗಬೇಕಾದ ಒಂದು ಆ ಪಿತ್ರಾರ್ಜಿತವಾಗಿ ಅಥವಾ ಕೌಟುಂಬದ ಮೂಲಕ ಸಿಗಬೇಕಾದ ಒಂದು ಆಸ್ತಿಯನ್ನು, ಹಣವನ್ನು, ಅದರ ಒಂದು ವಿಭಾಗ ನಿಮಗೆ ಸಿಗುವಂಥದ್ದು. ಭೂಮಿಗೆ ಸಂಬಂಧಪಟ್ಟ ದಾಖಲೆ ಪತ್ರಗಳು ಈಗ ಸರಿಯಾಗಿ ನಿಮಗೆ ಅದರ ಕೆಲಸ ಕಾರ್ಯಗಳು ಆಗುವಂಥದ್ದು. ಅದನ್ನು ನೆನಪಿಟ್ಕೊಳ್ಳಿ. ನಿಮಗೆ ಈ ದಿನಗಳಲ್ಲಿ 14, 15ರಲ್ಲಿ ಮತ್ತೆ ರವಿಯ ಅನುಗ್ರಹ ಕೊನೆಯಾಗುತ್ತೆ. ಇಲ್ಲಿವರೆಗೆ ನಿಮಗೆ ರವಿ ಅನುಗ್ರಹ ಇತ್ತು. ಅಲ್ಲಿ ಮಿಥುನದಲ್ಲಿ ಇರುವಂತಹ ಒಂದು ರವಿಯು ನಿಮಗೆ ಇಲ್ಲಿವರೆಗೆ ಉತ್ತಮವಾದ ವರವನ್ನು ಕೊಡ್ತಿದ್ದ. ಅದು 16ರ ಬಳಿಕ ನಿಮಗೆ ಅಲ್ಲಿ ಸೂರ್ಯನ ಒಂದು ಪರಿವರ್ತನೆ ಆಗುತ್ತೆ. ಆಗಲೇ ಹೇಳಿದರೆ ದಕ್ಷಿಣಾಯನ ಆರಂಭ ಆಗುತ್ತೆ ಅಂತ. ಆ ದಕ್ಷಿಣಾಯನದ ಬಳಿಕ ನಿಮಗೆ ರವಿ ಅನುಗ್ರಹ. ಹಾಗಾಗಿ ಆರಂಭದ ಈ 2 ದಿನಗಳನ್ನು ಚೆನ್ನಾಗಿ ಸದುಪಯೋಗಪಡಿಸಲು 14, 15, 16 ಸದುಪಯೋಗಪಡಿಸಿಕೊಳ್ಳಿ. ಈ ದಿನ ನಿಮಗೆ ಬಹಳ ಅದೃಷ್ಟ ಇದೆ, ಯಶಸ್ಸು, ಕೀರ್ತಿ, ಲಾಭ ಇದೆ. ಯಾವುದೇ ರೀತಿಯ ಸರ್ಕಾರಿ ಪ್ರಮುಖ ಕೆಲಸ ಕಾರ್ಯಗಳನ್ನು ಇದನ್ನು ಮಾಡ್ಬೋದಾಗಿದೆ. ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ನಿಮಗೆ ಮುನ್ನಡೆ ಇರಲಿದೆ. ಇಲ್ಲದೆ ಬಂಧು ಮಿತ್ರರ ಸಹಕಾರವನ್ನು ಈ 3 ದಿನಗಳಂದರೆ ಆರಂಭದ 3 ದಿನ ಭಾನುವಾರ, ಸೋಮವಾರ, ಮಂಗಳವಾರ ನಿಮಗೆ ಸಿಗಲಿದೆ. ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಆ ಬಳಿಕ ಬುಧವಾರ, ಗುರುವಾರ ವಿಚಾರ ನೋಡಿದಾಗ ಬುಧವಾರ, ಗುರುವಾರ ನಿಮ್ಮ ಪಾಲಿಗೆ ಅಷ್ಟೇನು ಉತ್ತಮ ದಿನ ಇಲ್ಲ. ಬುಧವಾರ, ಗುರುವಾರ ಎಲ್ಲ ವಿಚಾರ ಎಚ್ಚರಿಕೆ ಹೆಜ್ಜೆಬೇಕು. ಅಲ್ಲಿ ನಿಮಗೆ ಕಲಹದ ವಾತಾವರಣ, ಮನಸ್ಸಿಗೆ ಆತಂಕ, ಭಯ ಮೂಡುವಂಥದ್ದು. ಕಿರಿಯರ ಜೊತೆಗೆ ಕಲಹ ಆಗುವಂಥದ್ದು, ಕಿರಿಯರು ನಿಮ್ಮನ್ನು ವಿರೋಧಿಸುವಂಥದ್ದು, ಕಿರಿಯರಿಂದ ನಿಮಗೆ ಅವಮಾನ ಆಗುವಂಥದ್ದು. ಮನೆಯ ಮಕ್ಕಳಿರ್ಬೋದು ಅಥವಾ ನಿಮ್ಮ ಸಹೋದರ ವರ್ಗದಲ್ಲಿರ್ಬೋದು ಅಥವಾ ಸಹೋದ್ಯೋಗಿಗಳು ಅಂದರೆ ನಿಮ್ಮ ಕಲೀಗ್ಸ್ಗಳಿರ್ಬೋದು. ಆ ಕಿರಿಯರಿಂದ ನಿಮಗೆ ಸ್ವಲ್ಪ ತೊಂದರೆಗಳಾಗುತ್ತೆ ಅಥವಾ ಅವರ ಮೂಲಕವಾಗಿ ನಿಮಗೆ ಅವಮಾನ ಘಟನೆ ಆಗುವಂಥದ್ದು. ಇನ್ನು ಅವರಿಗೆ ಮನಸ್ಸಿನಲ್ಲಿ ಆತಂಕ, ಭಯ ಮೂಡುವಂಥದ್ದು. ಸ್ತ್ರೀಯರು, ಮಹಿಳೆಯರು, ಗೃಹಿಣಿಯರಿಗೆ ಸಹ ಮನೆಯಲ್ಲಿ ಏನಾದರೂ ಒಂದು ಅಹಿತಕರ ಘಟನೆಯಿಂದ ಮನಸ್ಸಲ್ಲಿ ಆತಂಕ, ಭಯ ಮೂಡುವಂಥದ್ದು. ಏನಾದರೂ ಒಂದು ಯಂತ್ರ ವಾಹನಗಳು ಅದು ಕೆಟ್ಟು ಹೋಗುವಂಥದ್ದಾಗಲಿ ಅಥವಾ ನಿಮ್ಮ ಕೈಯಿಂದ ಏನಾದರೂ ಅಚಾತುರ್ಯ ಅಪಘಾತಗಳು ಆಗುವಂಥ ಸಾಧ್ಯತೆ ಸಹ ಈ 2 ದಿನಗಳಂದರೆ ಈ ಗುರುವಾರ, ಶುಕ್ರವಾರ ಬರುತ್ತೆ. ಬುಧವಾರ, ಗುರುವಾರ ಅಂದರೆ 17, 18 ಬರಲಿದೆ. ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಬೇಕು. ಜೊತೆಗೆ ಹಣಕಾಸಿನ ವಿಚಾರ ಸಹ ಅಷ್ಟೊಂದು ಉತ್ತಮ ಇರೋದಿಲ್ಲ ಈ 2 ದಿನಗಳಲ್ಲಿ 17, 18ರಂದು. ಇನ್ನು ಕೊನೆಯ 2 ದಿನಗಳು ಶುಕ್ರವಾರ, ಶನಿವಾರ. ಈ ವಾರದಲ್ಲಿ ಶುಕ್ರವಾರ, ಶನಿವಾರ ನಿಮಗೆ ಸಾಮಾನ್ಯ ದಿನ ಅಂದುಕೊಂಡು ಬರುತ್ತೆ. ಅಲ್ಲಿ ಹಣಕಾಸು ವಿಚಾರವು ಸ್ವಲ್ಪ ಎಚ್ಚರಿಕೆ ಬೇಕು. ಉಳಿದ ವಿಚಾರ ಉತ್ತಮ ಇದೆ. ಆರೋಗ್ಯ ವಿಚಾರ,
ಮನಸ್ಥಿತಿಯ ವಿಚಾರ, ವ್ಯಾಪಾರ ಉದ್ಯೋಗದ ವಿಚಾರ ಏನು ತೊಂದರೆ ಇಲ್ಲ. ಅಲ್ಲಿ ಹಣಕಾಸಿನ ಬಗ್ಗೆ ಸ್ವಲ್ಪ ತೊಂದರೆಗಳಾಗುವಂಥದ್ದು, ನಿಮ್ಮ ಕೈಯಿಂದ ಹಣಕಾಸು ನಷ್ಟ ಆಗುವಂಥದ್ದು, ಜೊತೆಗೆ ಖರ್ಚುಗಳು ವಿಪರೀತ ಆಗುವಂಥದ್ದು, ಅನಿರೀತಿತ ಖರ್ಚುಗಳು ಬರುವಂಥದ್ದು, ಅನಪೇಕ್ಷಿತ ಖರ್ಚುಗಳು ಬರುವಂಥದ್ದು, ಯಂತ್ರ ವಾಹನ ರಿಪೇರಿದ್ದು, ಆಸ್ಪತ್ರೆ ಔಷಧಗಳದ್ದು, ಈ ರೀತಿ ನಿಮಗೆ ಅಷ್ಟೊಂದು ಇಷ್ಟ ಇಲ್ಲದಂಥ ಅನಿಷ್ಟವಾದ ಅಥವಾ ಅನಪೇಕ್ಷಿತ ಖರ್ಚುಗಳು ಸ್ವಲ್ಪ ಈ ದಿನ ಜಾಸ್ತಿ ಬರುವಂಥದ್ದು, ಮನಸ್ಸಲ್ಲಿ ಸ್ವಲ್ಪ ಚಿಂತೆ ಬೇಜಾರಾಗುವಂಥ ಘಟನೆಗಳು ದಿನದ ಒಂದು ಕೊನೆಯ ಭಾಗದಲ್ಲಿ ಜರಗ್ಬೋದು. ಹಾಗಾಗಿ ಈ ಶುಕ್ರವಾರ ಶನಿವಾರ ನಿಮ್ಮ ಪಾಲಿಗೆ ಸಾಮಾನ್ಯ ದಿನ ಎಂದು ಕಂಡು ಬರುತ್ತೆ. ಒಟ್ಟಿನಲ್ಲಿ ಈ ವಾರದ ಆರಂಭದ 3 ದಿನಗಳು ನಿಮಗೆ ಅತ್ಯಂತ ಲಾಭದಾಯಕ ಶುಭದಾಯಕ, ಅದನ್ನು ಸದ್ಬಳಕೆ ಮಾಡಿಕೊಳ್ಳುವಂಥದ್ದು. ರವಿಯ ಅನುಗ್ರಹ ಆ ಬೆಳಕು ನಿಮಗೆ ಇರೋದಿಲ್ಲ. ಹಾಗಾಗಿ ಆರಂಭದ ಆ 3 ದಿನಗಳನ್ನು ಸದ್ಬಳಕೆ ಮಾಡಿಕೊಳ್ಳುವಂಥದ್ದು, ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಕೊಡುವಂಥ ಆ 3 ದಿನಗಳಾಗಿರುತ್ತೆ. ಉಳಿದ ದಿನಗಳಲ್ಲಿ ಸ್ವಲ್ಪ ಮಿಶ್ರ ಫಲವು ಅಥವಾ ಮಧ್ಯಮ ಫಲವು ಕಂಡು ಬರುತ್ತೆ. ಹಾಗಾಗಿ ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣ ಯೆಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಜೊತೆಗೆ ಈ ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ನೀವು 18ರವರೆಗೆ ಅಷ್ಟೇ ಬಳಸ್ಕೊಳ್ಬೋದಾಗಿದೆ. ಗ್ರೀನ್ ಅಥವಾ ಹಸಿರು ಬಣ್ಣ ನಿಮಗೆ ಅಲ್ಲಿ 19ಕ್ಕೆ ಆಗುವಂಥ ಬುಧನ ಪರಿವರ್ತನೆ ಏನಿದೆ, ಆ ಬುಧನ ಪರಿವರ್ತನೆ ನಿಮಗೆ ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ. ಅಂದರೆ 18ರವರೆಗೆ ಅಷ್ಟೇ ನಿಮಗೆ ಉತ್ತಮವಾಗಿರುತ್ತೆ. ಇಲ್ಲಿ ಗಮನಿಸಬೇಕಾದ ಎರಡು ಬದಲಾವಣೆಗಳು ಸಹ ನಿಮಗೆ ಅಷ್ಟೊಂದು ಪೂರಕವಾಗಿಲ್ಲ. ಉದಾಹರಣೆಗೆ ಒಂದು ರವಿಯ ಬದಲಾವಣೆ ಆಗುವಂಥ 16ನೇ ತಾರೀಕಿಗೆ ಅಲ್ಲಿವರೆಗೆ ನಿಮಗೆ ರವಿ ಅನುಗ್ರಹ ಇತ್ತು. ಇನ್ನು 18ನೇ ತಾರೀಕಿಗೆ ಆಗುವಂಥ ಬುಧನ ಬದಲಾವಣೆ, ಅಲ್ಲಿ ಸಹ 18ರವರೆಗೆ ಬುಧನ ಅನುಗ್ರಹ ಇತ್ತು, ಆ ಬಳಿಕ ನಿಮಗೆ ಇರೋದಿಲ್ಲ. ಹಾಗಾಗಿ ಆ 2 ಗ್ರಹಗಳ ಒಂದು ಬಲ ನಿಮಗೆ ಈ ತಿಂಗಳಲ್ಲಿ ಅಂತ್ಯ ಆಗುತ್ತೆ, ಈ ಒಂದು ವಾರದಲ್ಲಿ ನಿಮಗೆ ಮುಗಿದು ಹೋಗುತ್ತೆ. ಹಾಗಾಗಿ ಆರಂಭದಲ್ಲಿ ಮಾತ್ರ ಸ್ವಲ್ಪ ಉತ್ತಮ ಫಲ, ಆ ಬಳಿಕ ನಿಮಗೆ ಸ್ವಲ್ಪ ಮಧ್ಯಮ ಫಲ ಅಥವಾ ಮಿಶ್ರ ಫಲಗಳು ಕಂಡು ಬರ್ತವೆ. ಹಾಗೆ ಕೆಲವೊಂದು ವಿಚಾರ ಎಚ್ಚರಿಕೆ ಹೆಜ್ಜಬೇಕು. ಭೂಮಿ ವಿಚಾರ, ಡಾಕ್ಯುಮೆಂಟ್ ವಿಚಾರ ಅಥವಾ ರಿಯಲ್ ಎಸ್ಟೇಟ್ ವಿಚಾರ, ಕೋರ್ಟ್ ಕಚೇರಿ ವಿಚಾರ ಆದಷ್ಟು ಆರಂಭದ 3 ದಿನಗಳಲ್ಲಿ ಇವೆಲ್ಲ ಮುಗಿಸ್ಕೊಂಡು ಒಳ್ಳೆಯದು. ಆ ಬಳಿಕ ಈ ಗ್ರಹದ ಬಲಗಳು ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಆದರೆ ಗುರು ಬಲ ನಿಮಗೆ ಇದ್ದೇ ಇರುತ್ತೆ, ಶುಕ್ರನ ಬಲ ಇದ್ದೇ ಇರುತ್ತೆ. ಗುರು ಶುಕ್ರರ ಮತ್ತು ಆ ಒಂದು ಕೇತುವಿನ ಬೆಂಬಲ ಇದ್ದೇ ಇರುತ್ತೆ. ಅದನ್ನು ನೀವು ಯಾವಾಗಲೂ ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಜೊತೆಗೆ ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣ ಯೆಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಜೊತೆಗೆ ಗ್ರೀನ್ ಅಥವಾ ಹಸಿರು ಬಣ್ಣನ 18ರವರೆಗೆ ಬಳಸ್ಕೊಳ್ಬೋದು. 18ರವರೆಗೆ ಅಷ್ಟೇ ನಿಮಗೆ ಬುಧ ಅನುಗ್ರಹ ಇರುವಂಥದ್ದು. ಹಾಗಾಗಿ ಬುಧನಿಗೆ ಸಂಬಂಧಿತವಾದ ಗ್ರೀನ್ ಅಥವಾ ಹಸಿರು ಬಣ್ಣನ 18ರವರೆಗೆ ಬಳಸ್ಕೊಳ್ಬೋದು. ಸಂಖ್ಯೆಗಳು 3, 6, 7, 3, 6, 7 ಸಂಖ್ಯೆಯನ್ನು ಈ ವಾರ ಪೂರ್ತಿ ಬಳಸ್ಕೊಳ್ಳಿ. ಜೊತೆಗೆ ಗ್ರೀನ್ ಅಥವಾ ಸಂಖ್ಯೆ 5 ಅಥವಾ ಬುಧನಿಗೆ ಸಂಬಂಧಪಟ್ಟ ನಂಬರ್ 5 ಅಥವಾ ಸಂಖ್ಯೆ 5 ನೀವು 18ರವರೆಗೆ ಬಳಸ್ಕೊಳ್ಬೋದಾಗಿದೆ. ಇನ್ನು ನಿಮಗಿರತಕ್ಕಂಥ ಗ್ರಹಗಳಿಂದಾಗುವಂಥ ವ್ಯತ್ಯಾಸಗಳು, ಉದಾಹರಣೆಗೆ ಅಲ್ಲಿ ಮಂಗಳ, ರಾಹು, ರವಿ ಇತ್ಯಾದಿಗಳ ಒಂದು ಬೆಂಬಲ ಕಡಿಮೆ ಆಗುತ್ತೆ, ಬುಧನ ಬೆಂಬಲ ಕಡಿಮೆ ಆಗುತ್ತೆ. ಅದಕ್ಕೆ ವಿಶೇಷವಾಗಿ ನೀವು ಗಣೇಶ, ಸುಬ್ರಹ್ಮಣ್ಯ, ವಿಷ್ಣು ಅಥವಾ ನಾರಾಯಣಗೆ ಸಂಬಂಧಪಟ್ಟ ಭಕ್ತಿ ಮಾಡೋದು ಅಥವಾ ವೆಂಕಟೇಶ್ವರ, ರಂಗನಾಥ ಮುಂತಾದ ವಿಷ್ಣುವಿನ ಸ್ವರೂಪದ ಭಕ್ತಿ ಮಾಡೋದು ಸರ್ವಶ್ರೇಷ್ಠವಾಗಿದ್ದಾವೆ. ಇವೆಲ್ಲವೂ ಈ ವಾರದ ಒಂದು ವಿಶೇಷ. ಈ ಮೇಷರಾಶಿಯವರಿಗೆ ಈ ವಾರವು ಶುಭದಾಯಕವಾಗಲಿ. ಬಳಿಕ ಗಮನಿಸೋಣ ವೃಷಭ ರಾಶಿ. ವೃಷಭ ರಾಶಿಗೆ ಈ ವಾರದ ಉತ್ತಮ ಆರಂಭ ಆಗ್ತಾಯಿದೆ. ಅದೃಷ್ಟಶಾಲಿ ರಾಶಿಗಳ ಪೈಕಿ ನೀವು ಸಹ ಒಂದಾಗಿದ್ದೀರಾ. ಈ ವಾರದಲ್ಲಿ ನಿಮಗೆ ವಿಶೇಷವಾಗಿ ಚಂದ್ರ ಅನುಗ್ರಹ ಸಿಗುವಂಥ ಅವಕಾಶ, ಅದೇ ರೀತಿ 16ರಿಂದ ನಿಮಗೆ ಸೂರ್ಯನ ಅನುಗ್ರಹ ಆರಂಭ ಆಗಲಿದೆ. ಅದು 1 ತಿಂಗಳವರೆಗೆ ಇರುತ್ತೆ, ಗಮನಿಸ್ಕೊಳ್ಳಿ. 16ರಿಂದ ನಿಮಗೆ ಆಗುವಂಥ 1 ತಿಂಗಳ ಕಟಕ ಮಾಸದ ಸೂರ್ಯನ ಅನುಗ್ರಹ ಅದೊಂದು ಬಹಳ ಒಂದು ರಕ್ಷಣಾ ಕವಚವಾಗಿ ಬರಲಿದೆ. ಹಾಗಾಗಿ ಈ ವಾರವು ನಿಮಗೆ ಅದೃಷ್ಟಶಾಲಿಯು ಭಾಗ್ಯದಾಯಕವೂ ಆಗಿ ಆರಂಭ ಆಗ್ತಿದೆ. ವಾರದ ಆರಂಭದ ಭಾನುವಾರ, ಸೋಮವಾರ, ಮಂಗಳವಾರ ಈ 3 ದಿನಗಳು ಇಷ್ಟಾರ್ಥ ಸಿದ್ಧಿಯನ್ನು, ಲಾಭವನ್ನು, ಜಯವನ್ನು ತಂದುಕೊಡಲಿದೆ. ಮನಸ್ಸಿಗೆ ನೆಮ್ಮದಿ, ಆರೋಗ್ಯ ಸುಧಾರಣೆ, ಇಷ್ಟು ದಿನ ಇದ್ದಂಥ ನಿಮಗೆ ಅನಾರೋಗ್ಯದ ಕೆಲವು ಸಮಸ್ಯೆಗಳು ಈಗ ನಿವಾರಣೆ ಆಗುವಂಥದ್ದು ಅಥವಾ ಔಷಧೋಪಚಾರಗಳು ಬೇಗನೆ ಸ್ವಲ್ಪ ನಿಮ್ಮ ಮೇಲೆ ಕೆಲಸ ಮಾಡಿ ಇದ್ದಂಥ ನಿಮಗೆ ಆ ಸಣ್ಣ ಪುಟ್ಟ ಅನಾರೋಗ್ಯದ ಬಾಧೆಗಳು ನಿವಾರಣೆ ಆಗುವಂಥದ್ದು. ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ, ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ಜಯ ಆಗುವಂಥದ್ದು, ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು. ಗೃಹಿಣಿಯರು, ಮಹಿಳೆಯರಿಗೆ ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ, ವಿವಾಹ ಅಪೇಕ್ಷರಿಗೆ ವಿವಾಹ ಫಿಕ್ಸ್ ಆಗುವಂಥದ್ದು ಅಥವಾ ಪ್ರೇಮಿಗಳಿಗೆ ಸಹ ಉತ್ತಮವಾದ ಸಂದೇಶಗಳು ಈಗ ಸಿಗುವಂಥದ್ದು. ಈ ರೀತಿ ಅನೇಕ ಶುಭ ಫಲಗಳು ಈ ವಾರದಲ್ಲಿ ಆಗಲಿವೆ. ರವಿಯ ಅನುಗ್ರಹ, ಚಂದ್ರ ಅನುಗ್ರಹ ನಿಮಗೆ ನಿರಂತರವಾಗಿ ಇರುವಂತಹ ವಿಚಾರವನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಆ ಬಳಿಕ ಬರುವಂಥ 17, 18 ಬುಧವಾರ, ಗುರುವಾರ ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ ಆಗಿದೆ. ಸೋಮವಾರ, ಮಂಗಳವಾರದ ಬಳಿಕ ಬುಧವಾರ, ಗುರುವಾರ ಸಹ ನಿಮಗೆ ಇಷ್ಟಾರ್ಥ ಸಿದ್ಧಿಯನ್ನು, ಲಾಭವನ್ನು, ಜಯವನ್ನು ತಂದುಕೊಂಡದ್ದು. ವಿಶೇಷವಾಗಿ ಯಾರು ವ್ಯಾಪಾರಿಗಳಿದ್ದಾರೆ, ಉದ್ಯೋಗಿಗಳಿದ್ದಾರೆ ಅಥವಾ ಈ ಉದ್ಯಮವನ್ನು ಅಥವಾ ಇಂಡಸ್ಟ್ರಿಯನ್ನು ನಡೆಸುವಂಥವರಿಗೆ ಅವರವರ ಉದ್ಯಮದಲ್ಲಿ, ವ್ಯಾಪಾರದಲ್ಲಿ ಹೆಚ್ಚಿನ ಅಭಿವೃದ್ಧಿ ಬರುವಂಥದ್ದು, ನಿಮ್ಮ ವಸ್ತುಗಳಿಗೆ ಬೇಡಿಕೆ ಬರುವಂಥದ್ದು ಅಥವಾ ಹಿಂದೆ ನಿಮಗೆ ಬರಬೇಕಾದ ಬಾಕಿ ಹಣಗಳೆಲ್ಲ ಈಗ ಸಂದಾಯ ಆಗುವಂಥದ್ದು, ಸರ್ಕಾರದ ಯೋಜನೆಗಳ ಲಾಭ, ಸರ್ಕಾರಿ ಮೂಲದ ಕೆಲಸ ಕಾರ್ಯಗಳು, ಡಾಕ್ಯುಮೆಂಟ್ ಪತ್ರಗಳ ವಿಚಾರವಾಗಿ ಬೇಗನೆ ಆಗುವಂಥದ್ದು. ಈ ರೀತಿ ಅನೇಕ ಶುಭ ಪ್ರಸಂಗಗಳು ಬುಧವಾರ, ಗುರುವಾರ ಸಹ ನಡೆಯಲಿದೆ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ ಇದೆ. ಮಹಿಳೆಯರು, ಗೃಹಿಣಿಯರು ಮತ್ತು ಯುವಕ ವೃದ್ಧರಿಗೆಲ್ಲರಿಗೂ ಉತ್ತಮ ಫಲವನ್ನು ನಿರೀಕ್ಷೆ ಮಾಡುವುದು ವೃಷಭ ರಾಶಿಯವರು. ಆ ಬಳಿಕ ವಾರದ ಕೊನೆ 2 ದಿನಗಳು ಶುಕ್ರವಾರ, ಶನಿವಾರ ಅಂದರೆ 19, 20 ಶುಕ್ರವಾರ, ಶನಿವಾರ ನಿಮಗೆ ಸಾಮಾನ್ಯ ದಿನ ಅಷ್ಟೇ ಆಗಿರುತ್ತೆ. ಏನೂ ಹೆಚ್ಚು ಗಂಭೀರ ಆತಂಕಗಳಿಲ್ಲ. ಕೆಲವೊಬ್ಬರಿಗೆ ಸಣ್ಣ ಪುಟ್ಟ ಮಾತಿನ ಚಕಮಕಿ, ಕಲಹಗಳಾಗುವಂಥದ್ದು, ವಿಶೇಷವಾಗಿ ಕಿರಿಯ ವ್ಯಕ್ತಿಗಳ ಜೊತೆಗೆ ಮಾತಿನ ಚಕಮಕಿ ಅಥವಾ ಕಿರಿಯರಿಂದ ಕಲಹ, ಅವಮಾನಗಳಾಗುವಂಥ ಸಾಧ್ಯತೆ. ಅದರ ಜೊತೆಗೆ ಏನಾದರೂ ಕಣ್ಣು, ಕಿವಿ, ಮೂಗಿಗೆ ಸಂಬಂಧಪಟ್ಟ ಸಣ್ಣ ಪುಟ್ಟ ನೋವುಗಳಾಗಲಿ, ಅಲರ್ಜಿ ಇತ್ಯಾದಿಗಳೆಲ್ಲ ಕಾಣ್ಬೋದು. ಕಣ್ಣು, ಕಿವಿ, ಮೂಗು, ಗಂಟಲಿಗೆ ಸಂಬಂಧಪಟ್ಟ ನೋವುಗಳು. ಹಾಗಾಗಿ
ಈ ವಾರದ ಕೊನೆಯ ದಿನ ಸ್ವಲ್ಪ ಮಾತಿನ ಬಗ್ಗೆ, ನಡವಳಿಕೆ ಬಗ್ಗೆ ಮತ್ತು ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಬೇಕಾಗತ್ತೆ ವೃಷಭ ರಾಶಿಯವರಿಗೆ. ಹಾಗಾಗಿ ಈ ವಾರದ ಆರಂಭದ 5 ದಿನಗಳು ಅಂದರೆ ನಿಮಗೆ ಸೋಮವಾರದಿಂದ ಅಲ್ಲಿ ಗುರುವಾರದವರೆಗಿನ ಸೋಮವಾರ, ಮಂಗಳವಾರ, ಬುಧವಾರ ಮತ್ತು ಗುರುವಾರ ಈ 5 ದಿನಗಳು ನಿಮಗೆ ವಿಶೇಷವಾದ ಶುಭಫಲವನ್ನು ಕೊಡಲಿವೆ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ ಆಗಲಿವೆ. ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಕೊಡುವಂಥ 5 ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ಇನ್ನು ಈ ವಾರದಲ್ಲಿ ಆಗುವಂಥ ಈ ಗ್ರಹಗಳ ಪರಿವರ್ತನೆಯಲ್ಲಿ ನಿಮಗೆ ಆಗಲೇ ಹೇಳಿದಂತೆ ರವಿಯ ಪರಿವರ್ತನೆ ನಿಮಗೆ ಒಂದು ಪೂರಕವಾಗಿದೆ. 14 ಆಗುವ ರವಿಯ ಪರಿವರ್ತನೆ ಅದನ್ನು ಸದುಪಯೋಗಪಡಿಸಿಕೊಳ್ಳೋದು ಪದೇ ಪದೇ ಸಿಗೋದಿಲ್ಲ. ವರ್ಷದಲ್ಲಿ 4 ಬಾರಿ ಅಷ್ಟೇ ಸಿಗುತ್ತೆ ಒಂದು ರಾಶಿಗೆ ರವಿ ಅನುಗ್ರಹ. ಈ ಬಾರಿ ನಿಮಗೆ ಈಗ ಸಿಗಲಿದೆ. ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು ವಿಶೇಷವಾಗಿ ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಇಲಾಖೆ ಕೆಲಸ ಅಥವಾ ಸರ್ಕಾರ ಉದ್ಯೋಗಕ್ಕಾಗಿ ಅರ್ಜಿ ಹಾಕುವಂಥದ್ದು ಮುಂತಾದಕ್ಕೆಲ್ಲ ಈ ಒಂದು ರವಿ ಅನುಗ್ರಹದಿಂದ ನಿಮಗೆ ಸಹಾಯಕ ಆಗುತ್ತೆ. ಅಲ್ಲದೆ ಆಗುವಂಥ ಬುಧನ ಪರಿವರ್ತನೆ ಸಹ ನಿಮಗೆ ವ್ಯಾಪಾರಕ್ಕೆ, ಉದ್ಯೋಗಕ್ಕೆ, ಹಣಕಾಸಿಗೆ ಸಹ ಬುಧನು ನಿಮಗೆ ಅನುಕೂಲವಾಗಿ ಬರ್ತಾ ಇದ್ದಾನೆ. 19ರಿಂದ ಬರುವಂಥ ಬುಧನ ಅನುಗ್ರಹವನ್ನು ಸಹ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ನೀವು ಈ ವಾರದಲ್ಲಿ ಬಳಸುವ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣವನ್ನು ವಾರ ಪೂರ್ತಿ ಬಳಸಿಕೊಳ್ಳುವುದು. ಅದೇ ರೀತಿ ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ನೀವು 19ರಿಂದ ಆವಾಗ ಬುಧನ ಅನುಗ್ರಹ ಆರಂಭ ಆಗುತ್ತೆ. ಗ್ರೀನ್ ಅಥವಾ ಹಸಿರು ಬಣ್ಣ ಜೊತೆಗೆ ಸಂಖ್ಯೆ 5 19ರಿಂದ ಬಳಸಿಕೊಳ್ಳಬಹುದಾಗಿದೆ. ಇನ್ನು ಬಳಸುವಂಥ ಸಂಖ್ಯೆಗಳು 1, 2, 4, 6 1 to 4 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಅದೇ ರೀತಿ ನಂಬರ್ 5 ಅಥವಾ ನಂಬರ್ 5 19ರಿಂದ ಬಳಸಿಕೊಳ್ಬೋದಾಗಿದೆ. ಇನ್ನು ಈ ವಾರದ ನಿಮಗೆ ಇರತಕ್ಕಂಥ ಈ ಮಂಗಳ, ಗುರು, ಶನಿ, ಕೇತುಗಳ ದೋಷ ನಿವಾರಣೆಗೆ ಏನು ಮಾಡಬೇಕು ಅಂತ ಹೇಳಿದ್ರೆ ವಿಶೇಷವಾಗಿ ನೀವು ಪ್ರಾರ್ಥನಾ ಮಾರ್ಗವಾಗಿ ಗಣೇಶ, ಶಿವ ಅಥವಾ ಈಶ್ವರ ಭಕ್ತಿ ಮಾಡೋದು, ಜೊತೆಗೆ ದೇವಿ ಅಥವಾ ಅಮ್ಮನವರ ಭಕ್ತಿ ಮಾಡೋದು, ಹನುಮಾನ್ ಅಥವಾ ಆಂಜನೇಯನ ಭಕ್ತಿ ಮಾಡೋದ್ರಿಂದ ಎಲ್ಲ ಶುಭ ಫಲಗಳು ಸಿಗುತ್ತೆ. ವೃಷಭ ರಾಶಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಮಿಥುನ ರಾಶಿ. ಮಿಥುನ ರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಆರಂಭ ಎಂದು ಕಂಡು ಬಂದಿದೆ. ವಾರದ ಆರಂಭದ 3 ದಿನಗಳು ಭಾನುವಾರ, ಸೋಮವಾರ, ಮಂಗಳವಾರ ಅಷ್ಟೇನು ನಿಮಗೆ ವಿಶೇಷವಾದ ಶುಭಫಲಗಳು ಬರ್ತಾಯಿಲ್ಲ. ಅಲ್ಲಿ ಇರತಕ್ಕಂಥ ಗ್ರಹಗಳ ಬೆಂಬಲದ ಕೊರತೆಯ ಕಾರಣ ಅಲ್ಲಿ ಚಂದ್ರ ಅನುಗ್ರಹ ನಿಮಗೆ 3 ದಿನಗಳು ಇಲ್ಲದ ಕಾರಣ ಮನಸ್ಸಿನಲ್ಲಿ ಸ್ವಲ್ಪ ಆತಂಕ ಬಿಡುವಂಥದ್ದು, ಅವಮಾನಕರ ಘಟನೆ ಆಗುವಂಥದ್ದು, ಸರ್ಕಾರದಿಂದ ನಿಮಗೇನಾದರೂ ನೋಟಿಸ್ಗಳು ಬರುವಂಥದ್ದು ಅಥವಾ ಯಾವುದೇ ರೀತಿಯ ಸಾಲ ಇತ್ಯಾದಿಗಳ ನೋಟಿಸ್ಗಳು ಬರುವಂಥದ್ದು, ಈ ರೀತಿ ಅಹಿತಕರವಾದ ಮತ್ತು ಅಪ್ರಿಯವಾದ ಘಟನೆಗಳು ಈ 3 ದಿನಗಳಲ್ಲಿ ಜರಗಬಹುದಾಗಿದೆ. ಮಾತಿನ ಚಕಮಕಿ, ಜಗಳಗಳು ಬರುವುದು, ವಿಶೇಷವಾಗಿ ಕಿರಿಯ ವ್ಯಕ್ತಿಗಳ ಜಗಳಗಳು ಬರುವಂಥ ಸಾಧ್ಯತೆ ಇರುತ್ತೆ. ಇನ್ನುಳಿದಂತೆ ನಿಮಗೆ ಇರತಕ್ಕಂತಹ ಒಂದು ಶುಕ್ರ ಮತ್ತು ಆತನ ಒಂದು ರಾಹುವಿನ ಬೆಂಬಲ, ಬುಧನ ಬೆಂಬಲ ಇವೆಲ್ಲವೂ ನಿಮಗೆ ಹೆಚ್ಚಿನ ಉತ್ತಮ ಫಲವನ್ನು ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ಕೊಡಲಿದೆ. ವೈಯಕ್ತಿಕ ವಿಚಾರವಾಗಿ ಮನಸ್ಸಿಗೆ ಸ್ವಲ್ಪ ಆತಂಕ, ಬೇಜಾರು, ಜೊತೆಗೆ ಕಿರಿಯ ವ್ಯಕ್ತಿಗಳಲ್ಲಿ ಸ್ವಲ್ಪ ನಿಮಗೆ ಕಿರಿಕಿಗಳಾಗುವಂಥದ್ದು, ಗಲಾಟೆಗಳಾಗುವಂಥದ್ದು, ಅವಮಾನಕರ ಘಟನೆಗಳು ಕಿರಿಯರಿಂದ ನಿಮಗೆ ಜರುಗುವಂಥದ್ದು ಇವೆಲ್ಲ ಸಾಧ್ಯತೆ. ಹಾಗಾಗಿ ಮಾತು, ನಡವಳಿಕೆ ಬಗ್ಗೆ ಸ್ವಲ್ಪ ನಿಮ್ಮ ಡಿಸಿಪ್ಲನ್ನು ಸ್ವಲ್ಪ ಕಾಪಾಡಿಕೊಳ್ಬೇಕಾಗತ್ತೆ ಭಾನುವಾರ, ಸೋಮವಾರ, ಮಂಗಳವಾರ 3 ದಿನಗಳಲ್ಲಿ. ಆ ಬಳಿಕ ಬರುವಂಥ ಬುಧವಾರ, ಗುರುವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. 17, 18 ನಿಮ್ಮ ಪಾಲಿಗೆ ಉತ್ತಮ ದಿನ. ಇಷ್ಟಾರ್ಥ ಸಿದ್ಧಿ, ಲಾಭ ಸಿದ್ಧಿ, ವ್ಯಾಪಾರ ಅಭಿವೃದ್ಧಿ, ಅನೇಕ ರೀತಿಯ ನಿಮಗೆ ಬಹುಮಾನಗಳು ಅಥವಾ ಕೊಡುಗೆಗಳು ಕೆಲವರಿಗೆ ಸಿಗುವಂಥದ್ದು, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಮುನ್ನಡೆ ಆಗುವಂಥದ್ದು ಮುಂತಾದ ಹಲವಾರು ಪ್ರಯೋಜನಗಳನ್ನು 17, 18ರಂದು ಈ ಮಿಥುನ ರಾಶಿಯವರು ಪಡೆಯಬಹುದಾಗಿದೆ. ಆ ಬಳಿಕ ಬರುವಂಥ 19, 20 ವಾರದ ಕೊನೆಯ ದಿನಗಳು ಶುಕ್ರವಾರ, ಶನಿವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಸುಖ, ಶಾಂತಿ, ವೃದ್ಧಿ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಆಗುವಂಥ ಘಟನೆ, ಯಾವುದಾದ್ರೂ ಭೋಗ ಸಾಮಗ್ರಿ ಅಥವಾ ಲಕ್ಸುರಿ ವಸ್ತು ಇತ್ಯಾದಿಗಳನ್ನು ಕೊಳ್ಳುವಂಥ ಅವಕಾಶ, ಮನೆ, ಭೂಮಿ ಇತ್ಯಾದಿಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುವಂಥ ಅವಕಾಶ, ಜೊತೆಗೆ ಯಾವುದೇ ರೀತಿಯ ಈ ಫೈನಾನ್ಸು, ಬ್ಯಾಂಕಿಂಗ್, ಇನ್ಶೂರೆನ್ಸ್ಗೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳು ಈ ಕೊನೆಯ 2 ದಿನಗಳಲ್ಲಿ ಬೇಗನೆ ಆಗಲಿವೆ. ವಿದ್ಯಾರ್ಥಿಗಳು, ಯುವಕರಿಗೂ ಶುಭದಾಯಕ ಲಕ್ಷಣಗಳಿವೆ. ಹಾಗಾಗಿ ಈ ವಾರದಲ್ಲಿ ನಿಮಗೆ ಅತ್ಯಂತ ಶುಭ ದಿನಗಳಂದರೆ 17, 18, 19, 20 ಆ ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ನೀವು ಈ ವಾರದಲ್ಲಿ ಬಳಸುವಂಥ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ನೀವು ತಿಂಗಳ 18ರವರೆಗೆ ಅಷ್ಟೇ ಬಳಸ್ಬೋದು. ಗ್ರೀನ್ ಅಥವಾ ಹಸಿರು ಬಣ್ಣನ 18ರವರೆಗೆ ಬಳಸ್ಬೋದು. ಅಲ್ಲಿ ಆದ ಬಳಿಕ ನಿಮಗೆ ಬುಧನ ಅನುಗ್ರಹ ಇರೋದಿಲ್ಲ. ಇನ್ನು ಬಳಸುವಂಥ ಸಂಖ್ಯೆಗಳು 2, 4, 6 ಸಂಖ್ಯೆಗಳನ್ನು ಬಳಸ್ಕೊಳ್ಳಿ. ಅದೇ ರೀತಿ ಸಂಖ್ಯೆ 5 ನೀವು 18ರವರೆಗೆ ಅಷ್ಟೇ ಬಳಸ್ಬೋದು ಬುಧನ ಅನುಗ್ರಹ ಇರುವವರೆಗಿನ ದಿನಗಳಲ್ಲಿ. ಹಾಗಾಗಿ ಈ ವಾರದಲ್ಲಿ ನಿಮಗೆ ಆರಂಭದ ದಿನಗಳು ಸ್ವಲ್ಪ ಅಷ್ಟು ಉತ್ತಮವಾಗಿಲ್ಲದಿದ್ದರೂ ನಂತರದ 4 ದಿನಗಳು 17ರಿಂದ 20ರವರೆಗೆ ದಿನಗಳು ಉತ್ತಮವಾಗಿವೆ. ಇನ್ನು ವಿಶೇಷವಾಗಿ ನಿಮಗೆ ಇರತಕ್ಕಂಥ ಗ್ರಹದೋಷ ನಿವಾರಣೆಗೆ, ಇಷ್ಟಾರ್ಥ ಸಿದ್ಧಿಗಾಗಿ ಗಣೇಶ, ಈಶ್ವರ, ಅದು ಗುರು ದತ್ತಾತ್ರೇಯ, ಹನುಮಾನ್ ಮುಂತಾದ ಭಕ್ತಿಗಳು ಮಾಡಿದ್ರೆ ಒಳ್ಳೆಯದಾಗುತ್ತೆ. ಎಲ್ಲ ಮಿಥುನ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಕಟಕ ಅಥವಾ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಆರಂಭ ಆಗ್ತಾಯಿದೆ. ಹೆಚ್ಚಿನ ಬದಲಾವಣೆಗಳಿಲ್ಲ. ಈ ದಿನಗಳಲ್ಲಿ ಸ್ವಲ್ಪ ನಿಮಗೆ ಬಂಧು ಮಿತ್ರರ ಜೊತೆಗೆ ಮಾತಿನ ಚಕಮಕಿ ಆಗುವಂಥದ್ದು, ಮಿತ್ರರ ಜೊತೆಗೆ ನಿಮಗೇನಾದರೂ ಕಿರಿಕಿಗಳು, ತೊಂದರೆಗಳಾಗುವಂಥದ್ದು, ತಂದೆ ಅಥವಾ ತಾಯಿಯಲ್ಲಿ ಸ್ವಲ್ಪ ನಿಮಗೆ ವಿರೋಧಗಳು ವ್ಯಕ್ತ ಆಗುವಂಥದ್ದು, ಅಥವಾ ತಂದೆ ತಾಯಿಯಲ್ಲಿ ನಿಮಗೇನಾದರೂ ಭಿನ್ನಾಭಿಪ್ರಾಯಗಳು ಮೂಡಿ ಆ ಜಗಳವು ಸ್ವಲ್ಪ ಹೇಗೆ ತಾರಕಕ್ಕೆ ಇರುವಂಥದ್ದು, ಅದೇ ರೀತಿ ಮನಸ್ಸಿನ ಸ್ವಲ್ಪ ಚಿಂತೆ, ಆತಂಕ, ಭಯ ಮೂಡುವಂಥ ಘಟನೆಗಳು ಜರುಗಲಿವೆ. ಹಾಗಾಗಿ ಈ ದಿನ ಕಟಕ ರಾಶಿಯವರು 14, 15, 16ರಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು. ಮಾತು, ನಡವಳಿಕೆ ಜೊತೆಗೆ ನಿಮಗೆ ಕೊಡುಕೊಳ್ಳುವ ವ್ಯವಹಾರ, ಹಣಕಾಸು ವ್ಯವಹಾರದಲ್ಲಿ ಈ 3 ದಿನಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು. ಹೆಚ್ಚಿನ ಗ್ರಹ ಬೆಂಬಲಗಳಿಗೆ ಇರುವುದಿಲ್ಲ. ಆ ಬಳಿಕ 17, 18 ಪರವಾಗಿಲ್ಲ. ಹಣಕಾಸು, ಆರೋಗ್ಯ ಎಲ್ಲ ಸುಧಾರಣೆ ಆಗುತ್ತೆ. ವ್ಯಾಪಾರ ವೃತ್ತಿಯೆಲ್ಲ ಮುನ್ನಡೆ ಆಗುತ್ತೆ.
ಮನಸ್ಸಿಗೆ ಸಂಬಂಧಪಟ್ಟ ಮಾನಸಿಕವಾಗಿ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು. ಹಾಗಾಗಿ ಮನಸ್ಸಿನಲ್ಲಿ ಸ್ವಲ್ಪ ನೀವು ನೆಗೆಟಿವ್ ಥಾಟ್ಗಳನ್ನು ತುಂಬಿಕೊಳ್ಳುವಂಥದ್ದು, ಋಣಾತ್ಮಕ ಭಾವನೆಗಳನ್ನು ತುಂಬಿಕೊಳ್ಳುವಂಥದ್ದು, ಅಥವಾ ನಿಮ್ಮ ಬಗ್ಗೆ ನಿಮಗೆ ಇನ್ಫೀರಿಯಾರಿಟಿ ಅಥವಾ ಕೀಳರಿಮೆ ಮುಂತಾದೆಲ್ಲ ಬರುವಂಥ ಸಾಧ್ಯತೆ ಇರುತ್ತೆ 17-18ರಲ್ಲಿ. ಹಾಗಾಗಿ ಮನೋನಿಯಂತ್ರಣವನ್ನು ಮಾಡಬೇಕು. ಜೊತೆಗೆ ನಿಮ್ಮ ಇರತಕ್ಕಂಥ ಉಳಿತಾಯದ ಧನವನ್ನು ಸಹ ನಿಯಂತ್ರಣ ಮಾಡಬೇಕಾಗತ್ತೆ ಈ 17-18ರಂದು. ಆ ಬಳಿಕ 19-20 ಶುಕ್ರವಾರ ಶನಿವಾರ ವಾರದ ಕೊನೆ 2 ದಿನಗಳು ನೋಡಿದರೆ ನಿಮಗೆ ಬಹಳ ಉತ್ತಮವಾಗಿವೆ. ಇಷ್ಟಾರ್ಥ ಸಿದ್ಧಿ ಲಾಭ ಹೊಂದಿದೆ. ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ, ಅಧಿಕಾರದ ಸುಖ ಸಿಗುವಂಥದ್ದು. ಇನ್ನು ಕೆಲವರಿಗೆ ಅವರವರ ಹಿಂದೆ ಇದ್ದಂಥ ಶತ್ರುಗಳು ಈಗ ವಿನಾಶ ಆಗಿ ನಿಮಗೆ ಆ ಜಾಗದಲ್ಲಿ ಮಿತ್ರರು ಉತ್ಪನ್ನ ಆಗುವಂಥದ್ದು, ಹಳೆಯ ಶತ್ರುತ್ವವನ್ನು ಬರೆದು ನಿಮಗೆ ಅಂಥ ಹಳೆಯ ಶತ್ರುಗಳಿಂದ ಈಗ ಮೈತ್ರಿಗೆ ನಿಮಗೆ ಆಗುವಂಥದ್ದು. ಈ ರೀತಿ ಅನೇಕ ರೀತಿಯ ಆಕಸ್ಮಿಕ ಬದಲಾವಣೆಗಳು, ಪವಾಡ ಸದೃಶವಾದ ಬದಲಾವಣೆಗಳು 19-20ರಂದು ಆಗಲಿವೆ. ಹಾಗಾಗಿ ಈ ವಾರದಲ್ಲಿ ನಿಮಗೆ ಅತ್ಯಂತ ಶುಭ ದಿನಗಳಂದರೆ 19-20 ಅತ್ಯಂತ ಶುಭ ದಿನಗಳು. ಈ ವಾರದಲ್ಲಿ ಬಳಸುವಂಥ ಬಣ್ಣಗಳಂದರೆ ಯೆಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದವನ್ನು ಬಳಸ್ಕೊಳ್ಳಿ. ಸಂಖ್ಯೆಗಳು ಗ್ರೀನ್ ಅಥವಾ ಹಸಿರು ಬಣ್ಣನ 19ರಿಂದ ಬಳಸ್ಕೊಳ್ಬೋದು. 19ನೇ ತಾರೀಕಿನಿಂದ ನಿಮಗೆ ಬುಧನ ಅನುಗ್ರಹ ಆರಂಭ ಆಗುತ್ತೆ. ಹಾಗಾಗಿ ಅಲ್ಲಿಂದ ನೀವು ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ಬಳಸ್ಕೋಬೋದು. ಸಂಖ್ಯೆಗಳು 3, 6, 7 3, 6, 7 ಮತ್ತು 9 ಸಂಖ್ಯೆಯನ್ನು ಬಳಸಬಹುದಾಗಿದೆ. ನಿಮಗೆ ಮಂಗಳನ ಅನುಗ್ರಹ ಇರುವ ಕಾರಣ ರೆಡ್ ಅಥವಾ ಕೆಂಪು ಬಣ್ಣ ಜೊತೆಗೆ ಸಂಖ್ಯೆ 9 ಈ ವಾರ ಪೂರ್ತಿ ಬಳಸ್ಬೋದು. 3, 6, 7, 9 ಸಂಖ್ಯೆ ಜೊತೆಗೆ ಈ ಸಂಖ್ಯೆ 5ಅನ್ನು 19ರಿಂದಲೇ ಬಳಸ್ಬೋದು. 19ರಿಂದ ಬುಧ ಅನುಗ್ರಹ ಆರಂಭ ಆಗುತ್ತೆ. ವಿಶೇಷವಾಗಿ ಭೂಮಿ ವ್ಯವಹಾರ ಮಾಡೋರು, ರಿಯಲ್ ಎಸ್ಟೇಟ್ ಕೆಲಸ ಮಾಡೋರು ಅಥವಾ ಭೂಮಿಗೆ ಸಂಬಂಧಪಟ್ಟ ದಾಖಲೆ ಪತ್ರ ಇತ್ಯಾದಿಗಳು ಮಾಡೋರಿಗೆ ಈ ವಾರದಲ್ಲಿ ಶುಭ ಇದೆ. ಮಂಗಳನ ಅನುಗ್ರಹ, ಗುರುವಿನ ಬೆಂಬಲ ಇರೋ ಕಾರಣ ಅನೇಕ ನಿಮ್ಮ ದೀರ್ಘಕಾಲದ ಕೆಲವು ಕನಸನ್ನು ಸಾಗುವಂಥದ್ದು, ಮನೆ ಕೊಳ್ಳೋದು, ಭೂಮಿ ಕೊಳ್ಳೋ ವಿಚಾರಕ್ಕೂ ಈ ಒಂದು ಮಂಗಳನ ಅನುಗ್ರಹ ನಿಮಗೆ ಅಪರೂಪಕ್ಕೆ ಬರುವಂಥದ್ದು. ವರ್ಷದಲ್ಲಿ 3 ಬಾರಿ ಮಾತ್ರ ಬರಲಿದೆ. ಈ ವರ್ಷದಲ್ಲಿ ಈಗ ನಿಮಗೆ ಈ ಭಾಗದಲ್ಲಿ ಬಂದಿದ್ದಂತಹ ಈ ಅನುಗ್ರಹವನ್ನು ಮಂಗಳನ ಕೃಪೆಯಿಂದ ನೀವೆಲ್ಲ ಸದುಪಯೋಗ ಮಾಡಿಕೊಳ್ಳಿ. ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ, ಮನೆ ಕೊಳ್ಳೋದು, ಸೈಟು ವಿಚಾರಕ್ಕೆ ಬಹಳ ಉತ್ತಮವಾದ ಆಯ್ಕೆಯಾಗಿದೆ. ಇನ್ನು ಇರತಕ್ಕಂಥ ಗ್ರಹದೋಷ ನಿವಾರಣೆಗೆ ನೀವು ಭಕ್ತಿ ಮಾಡುವಂಥದ್ದು ಗಣೇಶ, ಈಶ್ವರ ಜೊತೆಗೆ ಹನುಮಾನ್ ಅಥವಾ ವಿಷ್ಣುವಿನ ಭಕ್ತಿ ಮಾಡೋದು ಒಳ್ಳೆಯದಾಗುತ್ತೆ. ಎಲ್ಲ ಕರ್ಕಾಟಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮುಂದೆ ಸಿಂಹರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಉತ್ತಮ ಆರಂಭ ಎಂದು ಕಂಡು ಬರ್ತಾಯಿದೆ. 14, 15, 16 3 ದಿನಗಳಲ್ಲಿ ಯಶಸ್ಸು, ಕೀರ್ತಿ, ಲಾಭ ಇದೆ. ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ, ಅನೇಕ ನಿಮ್ಮ ಕೊಡುಗೆಗಳು ಅಥವಾ ಅನೇಕ ನಿಮ್ಮ ಇಷ್ಟಾರ್ಥಗಳು ಈಗ ಈಡೇರುವಂಥದ್ದು, ಕನಸು ನನಸಾಗುವಂಥ ವಾರ. ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಆಗುವಂಥದ್ದು, ಹಣಕಾಸಿನ ಅರಿವು ಸ್ವಲ್ಪ ಈಗ ವೇಗವಾಗಿ ಆಗುವಂಥದ್ದು, ಅಥವಾ ಸಾಲಗಳಿದ್ದರೆ ಸಾಲಗಳನ್ನು ತೀರಿಸುವಂಥ ಅವಕಾಶ, ಬಂಧು ಮಿತ್ರರ ಜೊತೆಗೆ ಬೆರೆಯುವಂಥ ಅವಕಾಶ, ನಿಮಗೆ ಕೀರ್ತಿ ಲಾಭಗಳು ಸಿಗುವಂಥದ್ದು. ಈ ರೀತಿ 14, 15, 16 ಭಾನುವಾರ, ಸೋಮವಾರ, ಮಂಗಳವಾರ 3 ದಿನವೂ ನಿಮಗೆ ಪೂರಕವಾಗಿ ಉತ್ತಮವಾಗಿದೆ. ಇಷ್ಟಾರ್ಥಗಳು ಸಿದ್ಧಿಯಾಗುವಂಥದ್ದು. ಆ ಬಳಿಕ ಬರುವಂಥ 2 ದಿನಗಳು ಅಷ್ಟು ಉತ್ತಮ ಇಲ್ಲ. 17, 18 ನಿಮಗೆ ಚಿಂತೆಯನ್ನು, ಆತಂಕವನ್ನು, ಭಯವನ್ನು ತಂದುಕೊಳ್ಳಲಿದೆ. ಬಂಧು ಮಿತ್ರರ ಜೊತೆಗೆ ಏನಾದರೂ ವಾಗ್ವಾದಗಳಾಗುವಂಥದ್ದು, ಮಿತ್ರರ ಜೊತೆಗೆ ಕಲಹಗಳಾಗುವಂಥದ್ದು, ವ್ಯಾಪಾರದಲ್ಲಿ ಹಿನ್ನಡೆ ಆಗುವಂಥದ್ದು, ಅವಾಚ್ಯ ಶಬ್ದಗಳು ಅಥವಾ ಅವಮಾನಕರ ಘಟನೆಗಳಿಂದ ನಿಮಗೆ ಸ್ವಲ್ಪ ಮನಸ್ಸಿಗೆ ಆಘಾತ ಆಗುವಂಥದ್ದು. ಈ ರೀತಿ ಅನೇಕ ಅಪ್ರಿಯ ಘಟನೆಗಳು ನಡೆಯಬಹುದಾಗಿದೆ 17, 18ರಂದು. ಆ ಬಳಿಕ 19, 21, 20 ಪರವಾಗಿಲ್ಲ. 19, 20ರಲ್ಲಿ ಹಣಕಾಸಿನ ಇರುವ ಎಲ್ಲ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗುತ್ತೆ. ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಆಗುವಂಥ ಘಟನೆ. ಆದರೆ ಇಲ್ಲಿ 19, 20ರಲ್ಲಿ ನಿಮಗೆ ಕಿರಿಯರ ಜೊತೆಗೆ ಕಲಹ, ಕಿರಿಯರ ಜೊತೆಗೆ ವಿರೋಧ, ಕಿರಿಯರ ಜೊತೆಗೆ ಅವಮಾನದ ನಿಮಗೆ ಘಟನೆಗಳ ಜೊತೆಗೆ ಅನುಮಾನ ಸಹ ಮೂಡುವಂಥ ಘಟನೆಗಳು ಆಗ್ಬೋದು. ಹಾಗಾಗಿ 19, 20ರಲ್ಲಿ ನಿಮ್ಮ ಮನೆಯ ಸದಸ್ಯರಿರ್ಬೋದು ಅಥವಾ ಇನ್ನಿತರ ಇರ್ಬೋದು, ಕಿರಿಯ ಸದಸ್ಯರ ಜೊತೆಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕಾಗತ್ತೆ. ಯಾವುದೇ ರೀತಿಯ ಆತುರ ನಿರ್ಧಾರ ಅಥವಾ ಯಾವುದೇ ರೀತಿಯ ನಿಮಗೆ ನೆಗೆಟಿವ್ ಅಥವಾ ಋಣಾತ್ಮಕವಾದ ನಿರ್ಧಾರವನ್ನು ಈಗ ತೆಗೆದುಕೊಳ್ಳುವಂಥದ್ದಲ್ಲ. ಈ ವಾರದಲ್ಲಿ ನೀವು ಬಳಸುವಂಥ ಶುಭ ದಿನಗಳು ಅತ್ಯಂತ ಶುಭ ದಿನಗಳು 14, 15, 16 ಅತ್ಯಂತ ಶುಭ ದಿನಗಳು. ಬಳಸುವಂಥ ಬಣ್ಣಗಳು ವೈಟ್ ಅಥವಾ ಬಿಳಿ ಬಣ್ಣವನ್ನಷ್ಟೇ ಬಳಸಬಹುದಾಗಿದೆ. ಶುಕ್ರನಷ್ಟೇ ನಿಮಗೆ ಈಗ ಅನುಗ್ರಹ ಕೊಡುವಂಥದ್ದು. ಹಾಗಾಗಿ 14, 15, 16ರಲ್ಲಿ ವೈಟ್ ಜೊತೆಗೆ ನೀವು ಸ್ನೋ ಅಥವಾ ಹಿಮದ ಬಣ್ಣವನ್ನು ಸಹ ಬಳಸಬಹುದಾಗಿದೆ. ಇನ್ನು ಉಳಿದಂತೆ ನಿಮಗೆ ಬಳಸುವಂಥ ಸಂಖ್ಯೆ ನಂಬರ್ 6 ಅಥವಾ ನಂಬರ್ 6ಅನ್ನು ವಾರ ಪೂರ್ತಿ ಬಳಸ್ಬೋದು. ಈ ವಾರದಲ್ಲಿ ನಿಮಗೆ ಚಂದ್ರ ಮತ್ತು ಶುಕ್ರ ಹೊರತು ಇತರ ಗ್ರಹಗಳು ವಿರುದ್ಧವಾಗಿರ್ತವೆ. ಹಾಗಾಗಿ ಸಿಂಹರಾಶಿಯವರು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಇತರ 7 ಗ್ರಹಗಳು ವಿರುದ್ಧವಾಗಿರೋ ಕಾರಣ ನೀವು ವಿಶೇಷವಾಗಿ ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಒಂದು ಪೀಡಾ ಪರಿಹಾರ ಇತ್ಯಾದಿಗಳನ್ನು ಪಠನೆ ಮಾಡ್ಬೋದು. ಅದರ ಜೊತೆಗೆ ನೀವು ಗಣೇಶ, ಸುಬ್ರಹ್ಮಣ್ಯ, ದೇವಿ, ನಾರಾಯಣ ಮತ್ತು ಹನುಮಾನ್ ಮುಂತಾದ ಭಕ್ತಿಗಳನ್ನ ಮಾಡಬೇಕಾಗತ್ತೆ. ಎಲ್ಲ ಸಿಂಹರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮುಂದೆ ಕನ್ಯಾರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಎಂದುಕೊಂಡು ಬರುತ್ತೆ. ಅಲ್ಲಿ ಕಷ್ಟ ನಷ್ಟಗಳು, ತೊಂದರೆಗಳು ಈಡಾಗುವಂಥ ಸಾಧ್ಯತೆ, ಮಾಡಿಕೊಂಡಂತಹ ಒಪ್ಪಂದಗಳು ಈಗ ನಿರ್ವೀರ್ಯವಾಗುವಂಥದ್ದು, ಮನಸ್ಸಿನಲ್ಲಿ ಸ್ವಲ್ಪ ಆತಂಕ ಕಲಹ ಮೂಡುವಂಥದ್ದು, ಹಿಂದಿನಿಂದ ಮಾಡಿದಂಥ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಈಗ ಏನಾದರೂ ಅದರಲ್ಲಿ ದೋಷಗಳು, ನ್ಯೂನತೆಗಳು ಕಂಡು ಬಂದು ನಿಮಗೆ ಬೇಜಾರಾಗುವಂಥದ್ದು. ಈ ರೀತಿ ಹಲವಾರು ಏರುಪೇರುಗಳಾಗುವಂಥ ದಿನ ಸಾಧ್ಯತೆ 14, 15, 16 ಭಾನುವಾರ, ಸೋಮವಾರ, ಮಂಗಳವಾರ 3 ದಿನಗಳು ತುಂಬ ಏರುಪೇರಿನ ದಿನ. ಕಷ್ಟಗಳಾಗುವಂಥದ್ದು, ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ಹಿನ್ನಡೆ ಆಗುವಂಥದ್ದು, ಮನಸ್ಸಲ್ಲಿ ಆತಂಕ ಮೂಡುವಂಥದ್ದು. ಈ ರೀತಿ ಅಪ್ರಿಯವಾದ ಘಟನೆಗಳು ಜರುಗಬಹುದು 14, 15, 16ರಲ್ಲಿ. ಆ ಬಳಿಕ 17, 18 ನಿಮ್ಮ ಪಾಲಿಗೆ ಉತ್ತಮ ದಿನ. 17, 18ರಲ್ಲಿ ಹಣಕಾಸಿನ ಉತ್ತಮ, ವ್ಯಾಪಾರ ಉದ್ಯೋಗ ಉತ್ತಮ, ಉದ್ಯೋಗದಲ್ಲಿ ಪ್ರಗತಿ ಆಗುವಂಥದ್ದು, ವ್ಯಾಪಾರದಲ್ಲಿ ಪ್ರಗತಿ, ಅನೇಕ ರೀತಿಯ ಕೊಡುಗೆಗಳು ನಿಮಗೆ ಕೈ ಸೇರುವಂಥದ್ದು. ಇದು ಯುವಕರು, ವಿದ್ಯಾರ್ಥಿಗಳು ಮುಂತಾದವರಿಗೆ ಉದ್ಯೋಗ ಅವಕಾಶಗಳು ಸೆಲೆಕ್ಷನ್ ಆಗೋದು. ಕ್ಯಾಂಪಸ್ ಸೆಲೆಕ್ಷನಲ್ಲಿ ಕೆಲವರಿಗೆ
ಬೇಗನೆ ಉದ್ಯೋಗ ಸಿಗುವಂಥದ್ದು. ಈ ರೀತಿ ಹಲವಾರು ಶುಭ ಫಲಗಳನ್ನು ನೀವು 17-18ರಂದು ಬಂದರೆ ಬುಧವಾರ ಗುರುವಾರ ನಿರೀಕ್ಷೆ ಮಾಡುವುದು ಕನ್ಯಾ ರಾಶಿಯವರು. ಆ ಬಳಿಕ ಶುಕ್ರವಾರ ಶನಿವಾರದ ವಿಚಾರ ಅಂದರೆ ವಾರದ ಕೊನೆಯ 2 ದಿನಗಳಲ್ಲಿ 19-20ರಲ್ಲಿ ವಾರದ ಕೊನೆಯ ದಿನಗಳಲ್ಲಿ ನಿಮಗೆ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಆರೋಗ್ಯ ವಿಚಾರ ಉತ್ತಮ ಇದೆ, ಮನಸ್ಥಿತಿ ವಿಚಾರ ಉತ್ತಮ ಇದೆ, ಹಣದ ವಿಚಾರ ಸ್ವಲ್ಪ ಚಿಂತೆ ಜಾಸ್ತಿ ಆಗುತ್ತೆ. ಹಾಗಾಗಿ ಆ ಮನಸ್ಸಿನ ಚಿಂತೆಯನ್ನು ಸ್ವಲ್ಪ ನೀವು ಕಡಿಮೆ ಮಾಡಿಕೊಳ್ಳಿ. ಜೊತೆಗೆ ಬಾಂಧವರಲ್ಲಿ ಬಾಂಧವ್ಯವನ್ನು ಚೆನ್ನಾಗಿ ಇಟ್ಕೊಳ್ಬೇಕು. ಯಾವುದೇ ರೀತಿಯ ಆತುರ ನಿರ್ಧಾರ ಬೇಡ. ಅಲ್ಲದೆ ಕೆಲವು ಅನೈತಿಕ ವಿಚಾರ ಅಥವಾ ಕಾನೂನು ಮುರಿಯುವಂಥ ಕಾನೂನು ವಿರೋಧ ವಿಚಾರಗಳು ಕೈ ಹಾಕಿದರೆ ಅದರಿಂದ ನಿಮಗೆ ಬೇಗನೆ ಅಂಥ ಕಾನೂನು ಕ್ರಮಗಳು ನಿಮ್ಮ ಮೇಲೆ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ 19-20ರಂದು ಇಂಥ ವಿಚಾರ ಬಗ್ಗೆ ಎಚ್ಚರಿಕೆ ಇಚ್ಚಬೇಕು. ಬಳಸುವಂತಹ ಅತ್ಯುತ್ತಮ ಡೇಟ್ಗಳು ಅಂದರೆ 17-18 ನಿಮಗೆ ಅತ್ಯಂತ ಶುಭ ದಿನ. ಬಳಸುವಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣವನ್ನು ಬಳಸ್ಕೊಳ್ಳಿ. ಅಲ್ಲದೆ ಗ್ರೀನ್ ಅಥವಾ ಹಸಿರು ಬಣ್ಣ ನಿಮಗೆ 18ರವರೆಗೆ ಬಳಸ್ಬೋದು. 18ರವರೆಗೆ ಅಷ್ಟೇ ನಿಮಗೆ ಬುಧನ ಅನುಗ್ರಹ ಇರುತ್ತೆ. ಹಾಗಾಗಿ ಆರೆಂಜ್, ಯೆಲ್ಲೋ, ವೈಟ್ ಮತ್ತು ಗ್ರೀನ್ ಬಣ್ಣನ ಬಳಸ್ಬೋದು. ಸಂಖ್ಯೆಗಳು 1, 3, 6, 1, 3, 6 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಜೊತೆಗೆ ನೀವು ಸಂಖ್ಯೆ 5ಅನ್ನು 18ರವರೆಗೆ ಅಷ್ಟೇ ಬಳಸ್ಬೋದು. ಅಲ್ಲಿವರೆಗೆ ನಿಮಗೆ ಬುಧನ ಅನುಗ್ರಹ ಇರುವಂಥದ್ದು. ಒಟ್ಟಿನಲ್ಲಿ ಈ ವಾರದಲ್ಲಿ ಕನ್ಯಾ ರಾಶಿಯವರಿಗೆ ಅನೇಕ ಮಧ್ಯದಲ್ಲಿ ಉತ್ತಮ ಫಲಗಳು ಬರಲಿವೆ. 17-18ರಂದು ವಿಶೇಷವಾದ ಶುಭಫಲ. ಅದರ ಜೊತೆಗೆ ಕೆಲವು ಏರುಪೇರುಗಳು ಸಹ ಇರಲಿವೆ. ಆ ಒಂದು ದೋಷಗಳ ನಿವಾರಣೆಗೆ ನೀವು ಬಳಸುವಂಥ ಬಣ್ಣ ಆರೆಂಜ್, ಯೆಲ್ಲೋ ಮತ್ತು ವೈಟ್ ಮತ್ತು ಗ್ರೀನ್ ಬಣ್ಣ ಬಳಸುವಂಥದ್ದು. ಅದೇ ರೀತಿ ದೋಷಗಳ ನಿವಾರಣೆಗೆ ಗಣೇಶ, ಸುಬ್ರಹ್ಮಣ್ಯ, ವಿಷ್ಣು ಅಥವಾ ಅಮ್ಮನವರ ಭಕ್ತಿ ಮಾಡೋದು ಒಳ್ಳೆಯದಾಗುತ್ತೆ. ಎಲ್ಲ ಕನ್ಯಾ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮುಂದೆ ತುಲಾರಾಶಿಗೆ ಈ ವಾರದ ಆರಂಭ ಅತ್ಯುತ್ತಮ ಆರಂಭ ಎಂದು ಕಂಡು ಬರ್ತಾ ಇದೆ. ಭಾನುವಾರ, ಸೋಮವಾರ, ಮಂಗಳವಾರ ನಿರಂತರವಾಗಿ 3 ದಿನಗಳು ಇಷ್ಟಾರ್ಥ ಸಿದ್ಧಿಯನ್ನು, ಲಾಭವನ್ನು, ಐಶ್ವರ್ಯ, ಕೀರ್ತಿಯನ್ನು, ಜಯವನ್ನು ತಂದುಕೊಡುವಂಥದ್ದು. ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ, ವಿದ್ಯಾರ್ಥಿಗಳಿಗೆ ಶುಭ, ಪ್ರೇಮಿಗಳಿಗೆ ಪ್ರೇಮ ಪ್ರಕರಣದಲ್ಲಿ ಸಾಫಲ್ಯ ಅಥವಾ ಪ್ರೇಮ ವಿವಾಹ ಆಗಲಿಕ್ಕೆ ನಿಮಗೆ ಹಿರಿಯರ ಸಮ್ಮತಿ ಸಿಗುವಂಥದ್ದು. ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು. ಇನ್ನು ಭೂಮಿ ವ್ಯವಹಾರ ಮಾಡೋರು, ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡೋರು ಅಥವಾ ಯಾವುದೇ ರೀತಿಯ ಕೊಡುಕೊಳ್ಳುವಿಕೆ ಅಥವಾ ಇನ್ನಿತರ ಹಣ್ಣು ತರಕಾರಿ, ಆಹಾರ ಪದಾರ್ಥನ ಮುಂತಾದ ವ್ಯಾಪಾರ ಜೊತೆಗೆ ಮಾಡೋರಿಗೆ ಅನೇಕ ರೀತಿಯ ಪ್ರಯೋಜನಗಳು ಈ 3 ದಿನಗಳಲ್ಲಿ ಕಂಡುಬರಲಿವೆ. 14, 15, 16ರಲ್ಲಿ ಕಂಡುಬರಲಿವೆ. ಆ ಬಳಿಕ 17-18 ಸಾಮಾನ್ಯ ದಿನ. 17-18ರಲ್ಲಿ ಅಷ್ಟೇನು ಉತ್ತಮ ಫಲ ಇಲ್ಲ. ಕಷ್ಟ ನಷ್ಟಗಳಾಗುವಂಥದ್ದು, ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ಹಿನ್ನಡೆ ಆಗುವಂಥದ್ದು, ಮಾತಿನ ಚಕಮಕಿ ಅಥವಾ ಕಲಹಗಳಾಗುವಂಥ ಸಾಧ್ಯತೆ 17-18ರಂದು ಬರಲಿದೆ. ಆ ಬಳಿಕ 19 ಮತ್ತು 20 ಶುಕ್ರವಾರ ಶನಿವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. 2 ದಿನಗಳಲ್ಲಿ ಇಷ್ಟಾರ್ಥ ಸಿದ್ಧಿ, ಲಾಭವೃದ್ಧಿ, ಹಣಕಾಸಿನ ಉತ್ತಮವಾಗುವಂಥದ್ದು, ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ. ಜೊತೆಗೆ ಕೆಲವರಿಗೆ ಸಂತಾನದ ವಿಚಾರದಲ್ಲಿ ಈಗ ಒಂದು ಶುಭ ಸುದ್ದಿ ಬರುವಂಥದ್ದಾಗಲಿ ಅಥವಾ ಅವರು ಯಾವುದಾದ್ರೂ ಮಾಡಿದಂತಹ ಹಿಂದಿನ ಪೂಜಾ ಪುರಸ್ಕಾರಗಳ ಫಲ ಇಂದು ಒದಗಿ ಬರುವಂಥದ್ದು. ಈ ರೀತಿ ಅನೇಕ ಶುಭ ಪ್ರಯೋಜನಗಳು ಆಗಲಿವೆ. ಪಿತ್ರಾರ್ಜಿತವಾಗಿ ಆಗುವಂಥ ಕೆಲಸ ಕಾರ್ಯಗಳು ಸಹ ಈ ವಾರದಲ್ಲಿ ನಿಮಗೆ ಬೇಗನೆ ಆಗಲಿವೆ. ಹಾಗಾಗಿ ಈ ವಾರದಲ್ಲಿ ಬಳಸುವಂಥ ಅತ್ಯಂತ ಶುಭ ದಿನ ಅಂದರೆ 14, 15, 16 ಮತ್ತು 19, 20 ಈ 5 ದಿನಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ಬಳಸುವಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಗ್ರೇ ಅಥವಾ ಬೂದು ಬಣ್ಣವನ್ನು ಬಳಸಿಕೊಳ್ಳಿ. ಸಂಖ್ಯೆಗಳು 1, 2, 4, 5, 1, 2, 4, 5 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ತುಲಾರಾಶಿಯವರಿಗೆ ಈ ವಾರ ಶುಭದಾಯಕವಾಗಲಿ. ಹಾಗೆಯೇ ನಿಮಗೆ ಇರತಕ್ಕಂಥ ಗ್ರಹಗಳ ದೋಷ ನಿವಾರಣೆಗೆ ಗಣೇಶ, ದತ್ತಾತ್ರೇಯ, ಶಿವ ಅಥವಾ ಯಾವುದಾದ್ರೂ ಅಮ್ಮನವರ ಭಕ್ತಿ ಮಾಡೋದು ಸರ್ವಶ್ರೇಷ್ಠವಾಗಿದೆ. ಹಾಗಾಗಿ ಎಲ್ಲ ತುಲಾರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮುಂದೆ ವೃಶ್ಚಿಕ ರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಆರಂಭ ಎಂದು ಕಂಡು ಬರ್ತದೆ. 14, 15, 16ರಲ್ಲಿ ಮನಸ್ಸು ಸ್ವಲ್ಪ ವಿಕ್ಷಿಪ್ತ ಆಗುವಂಥದ್ದು, ಮನಸ್ಸು ಸ್ವಲ್ಪ ಚಾಂಚಲ್ಯ ಆಗುವಂಥದ್ದು, ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಹಿನ್ನಡೆ, ಮಾತಿನ ಚಕಮಕಿ ಆಗುವಂಥದ್ದು, ಕಿರಿಯರಲ್ಲೂ ಭಿನ್ನಾಭಿಪ್ರಾಯಗಳು ಬರುವಂಥದ್ದು. ಜೊತೆಗೆ ನೀವು ಮಾಡುವಂಥ ವೃತ್ತಿ ವ್ಯಾಪಾರದಲ್ಲಿ ಏನಾದರೂ ಶತ್ರು ಪೀಡನೋ ಅಥವಾ ಗುಪ್ತ ಶತ್ರುಗಳ ಕಾಟದಿಂದ ಆ ವೃತ್ತಿ ವ್ಯಾಪಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ 3 ದಿನಗಳು 14, 15, 16 3 ದಿನಗಳು ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು. ಹೇಳಿದಂಥ ಧ್ಯಾನ ಮಾರ್ಗವನ್ನು ಹೇಳಿ ಆ ಧ್ಯಾನದ ಮೂಲಕನೋ ಅಥವಾ ನಿಮ್ಮ ಇತರವಾದ ಭಕ್ತಿಗಳ ಮೂಲಕನೋ ನಿಮ್ಮ ಒಂದು ತೊಂದರೆಗಳನ್ನು ಸರಿಪಡಿಸಿಕೊಳ್ಬೇಕಾಗುತ್ತೆ ಈ ಭಾನುವಾರ, ಸೋಮವಾರ, ಮಂಗಳವಾರದಂದು. ಆ ಬಳಿಕ ಬುಧವಾರ, ಗುರುವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. 17, 18 ನಿಮ್ಮ ಪಾಲಿಗೆ ಉತ್ತಮ ದಿನ. ಇಷ್ಟಾರ್ಥ ಸಿದ್ಧಿ, ಲಾಭವೃದ್ಧಿ, ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ, ಬಂಧು ಮಿತ್ರರ ಜೊತೆ ಉತ್ತಮವಾದ ಬಾಂಧವ್ಯ ಮಾಡುತ್ತದೆ, ದೀರ್ಘಕಾಲನ ಕೆಲವು ಕನಸುಗಳನ್ನು ನನಸಾಗುವಂಥದ್ದು, ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಪ್ರಗತಿ, ಉದ್ಯೋಗದಲ್ಲಿ ಮುನ್ನಡೆ, ಜೊತೆಗೆ ನೀವು ಮಾಡುವಂಥ ಉದ್ಯೋಗದಲ್ಲಿ ಏನಾದರೂ ಬದಲಾವಣೆ ತರಲಿಕ್ಕೆ ಅವಕಾಶಗಳು ಸಿಗುವಂಥದ್ದು. ಈ ರೀತಿ ಅನೇಕ ಪ್ರಯೋಜನಗಳನ್ನು 12, 13 ಬಳಸಬಹುದಾಗಿದೆ. ಆ ಬಳಿಕ 17, 18ರ ಬಳಿಕ ಬರುವಂಥ 19, 20 ನಿಮ್ಮ ಪಾಲಿಗೆ ಸಾಮಾನ್ಯ ದಿನ. 19, 20ರಲ್ಲಿ ಆರೋಗ್ಯ, ಹಣಕಾಸು ಎಲ್ಲ ಉತ್ತಮ ಇರುತ್ತೆ. ಈ ದಿನ ನಿಮ್ಮದೇ ತಪ್ಪಿನಿಂದ ಸ್ವಯಂಕೃತ ಅಪರಾಧವಾಗಿ ನೀವು ಏನಾದರೂ ಹಣವನ್ನು ಕಳೆದುಕೊಳ್ಳೋದಾಗಲಿ ಅಥವಾ ವಸ್ತುಗಳನ್ನು ನಷ್ಟ ಮಾಡಿಕೊಳ್ಳೋದು ಅಥವಾ ವಸ್ತುಗಳನ್ನು ಕಳೆದುಕೊಳ್ಳೋದು ಅಥವಾ ಅದೇನಾದರೂ ಕಳ್ಳತನ ಆಗುವಂಥ ಸಾಧ್ಯತೆ ನಿಮ್ಮದೇ ಅಜಾಗರೂಕತೆಯಿಂದ ನಿಮ್ಮದೇ ತಪ್ಪಿನಿಂದ ಆಗ್ಬೋದು. ಹಾಗಾಗಿ ಈ ದಿನ ಆ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸಬೇಕು. ಹಣಕಾಸಿನ ನಿರ್ವಹಣೆ ಬಗ್ಗೆ, ಆಸ್ತಿ ಪತ್ರ ನಿರ್ವಹಣೆ ಬಗ್ಗೆ ತುಂಬ ಎಚ್ಚರಿಕೆ ವಹಿಸಬೇಕಾಗಿದೆ. 19, 20ರಂದು ಒಟ್ಟಿನಲ್ಲಿ ಈ ವಾರದ ಅತ್ಯಂತ ಶುಭ ದಿನ 17, 18 ನಿಮಗೆ ಅತ್ಯಂತ ಶುಭ ದಿನಗಳು. ಉಳಿದ ದಿನಗಳು ಸ್ವಲ್ಪ ಸಮ್ಮಿಶ್ರ ಫಲವನ್ನು, ಕಂಟಕಗಳನ್ನು ಸೂಚಿಸಲಿದೆ. ಈ ವಾರದಲ್ಲಿ ಬಳಸುವಂಥ ಬಣ್ಣಗಳು ಯೆಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣನ 19ರಿಂದ ಬಳಸ್ಕೊಳ್ಬೋದು. ಯೆಲ್ಲೋ ವೈಟ್ ಮಿಕ್ಸನ್ನು ವಾರ ಪೂರ್ತಿ ಬಳಸ್ಕೊಳ್ಳಿ. ಗ್ರೀನ್ ಅಥವಾ ಹಸಿರು ಬಣ್ಣನ 19ರಿಂದ ಅಷ್ಟೇ ಬಳಸ್ಕೊಳ್ಳಿ. ಬಳಸುವಂಥ ಶುಭ ಸಂಖ್ಯೆಗಳು
3, 6, 7 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಅದೇ ರೀತಿ ಸಂಖ್ಯೆ 5 ನಂಬರ್ 5 ನೀವು 19ರಿಂದ ಬಳಸ್ಕೊಳ್ಬೋದಾಗಿದೆ. ಈ ವಾರದ ನಿಮ್ಮ ದೋಷ ನಿವಾರಣೆ ಉದಾಹರಣೆಗೆ ರವಿ, ಶನಿ, ರಾಹು, ಮಂಗಳರು ನಿಮಗೆ ವಿರುದ್ಧವಾಗಿರುವ ಕಾರಣ ಯಾವ ಪೂಜೆ ಮಾಡಿದ್ರೆ ವಿಶೇಷವಾಗಿ ನೀವು ಗಣೇಶ, ಈಶ್ವರ, ನಾರಾಯಣ, ಹನುಮಾನ್, ಶ್ರೀರಾಮಚಂದ್ರ ಮುಂತಾದ ದೇವತಾ ಭಕ್ತಿಯನ್ನು ಮಾಡ್ತಾ ಬನ್ನಿ. ತಮಗೆಲ್ಲರಿಗೂ ಈ ವಾರವು ಶುಭದಾಯಕವಾಗಲಿ ವೃಶ್ಚಿಕ ರಾಶಿಯವರಿಗೆ. ಮುಂದೆ ಧನುಸ್ಸು ರಾಶಿ ಅಥವಾ ಧನುರಾಶಿಗೆ ಈ ವಾರದ ಶುಭಾರಂಭ, ಇಷ್ಟಾರ್ಥ ಸಿದ್ಧಿ, ಲಾಭಗಳು ವೃದ್ಧಿಯಾಗುವಂಥದ್ದು, ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ, ಅನೇಕ ದೀರ್ಘಕಾಲೀನ ಕನಸುಗಳನ್ನು ನನಸಾಗುವಂಥದ್ದು, ಬಂಧುಗಳ ಜೊತೆಗೆ ಮಿತ್ರರ ಜೊತೆಗೆ ಸಹಕಾರ ಮಾಡುತ್ತದೆ. ಹಾಗಾಗಿ ಆರಂಭದ 3 ದಿನಗಳಲ್ಲಿ ನಿಮಗೆ ಮನಸ್ಸಿಗೆ ನೆಮ್ಮದಿ, ಇಷ್ಟಾರ್ಥ ಸಿದ್ಧಿ, ಮನಸ್ಸಿಗೆ ಸಂತೋಷ ಮೂಡುವಂಥದ್ದು, ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ವೃದ್ಧಿಯಾಗಲಿದೆ. ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗನೆ ಆಗಲಿವೆ. ಹಾಗಾಗಿ ಈ 3 ದಿನಗಳನ್ನು 14, 15, 16 ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಆ ಬಳಿಕ ಬರುವಂಥ 17, 18 ಅಷ್ಟು ಉತ್ತಮ ಇಲ್ಲ. 17, 18ರಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಅಲ್ಲಿ ನಿಮ್ಮ ಒಂದು ವಿಚಾರವಾಗಿ ಕೆಲವು ಧನುರಾಶಿಯವರಿಗೆ ಅಚಾತುರ್ಯದ ಘಟನೆಗಳು ಜರಗಬಹುದು. ಮಾತಿನ ಚಕಮಕಿ 17ರಂತೆ ಜರಗಬಹುದು. ಶತ್ರುಗಳ ಪೀಡೆ ಜರಗಬಹುದು. ಅಥವಾ ಮನೆಯ ಸದಸ್ಯರ ಜೊತೆಗೆ ಏನಾದರೂ ವೈರುಧ್ಯಗಳು ಬರುವ ಸಾಧ್ಯತೆ ಇರುತ್ತೆ. ಹಾಗಾಗಿ 17, 18ರಲ್ಲಿ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು ಧನುರಾಶಿಯವರು. ಆ ಬಳಿಕ ಬರುವಂಥ 19, 20 ನಿಮ್ಮ ಪಾಲಿಗೆ ಉತ್ತಮ ದಿನ. 19, 20ರಲ್ಲಿ ನಿಮಗೆ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ವ್ಯಾಪಾರ ಮಾಡೋರಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ, ಉದ್ಯೋಗದಲ್ಲಿ ಪ್ರಗತಿ, ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು, ಬಂಧು ಮಿತ್ರರು ನಿಮಗೆ ಸಹಕಾರ ಸಿಗುವಂಥದ್ದು. ಈ ರೀತಿ ಅನೇಕ ಶುಭ ಪ್ರಯೋಜನಗಳನ್ನು ನೀವು 19, 20ರಲ್ಲಿ ಕಂಡುಕೊಳ್ಬೋದು. ದೀರ್ಘಕಾಲದ ಪೆಂಡಿಂಗಿಂದ ಕೆಲಸ ಕಾರ್ಯಗಳು ಆಗುವಂಥದ್ದು, ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ, ವಿದ್ಯಾರ್ಥಿಗಳಿಗೆ ಬಡ್ತಿ ಅಥವಾ ಪ್ರಮೋಷನ್ಗಳು ಅವರ ಒಂದು ತೇರ್ಗಡೆ ಆಗುವಂಥದ್ದು, ಅಂದುಕೊಂಡಂತಹ ಸೀಟುಗಳು ಸಿಗೋದಕ್ಕೆ ಸಹಾಯ ಆಗುವಂಥದ್ದು. ಈ ರೀತಿ ಅನೇಕ ಪ್ರಯೋಜನಗಳನ್ನು ನೀವು 19, 20ರಲ್ಲಿ ಪಡೆಯಬಹುದು. ಈ ವಾರದಲ್ಲಿ ನಿಮಗೆ ಆಗುವಂತಹ ಈ ಗ್ರಹಗಳ ಪರಿವರ್ತನೆಯಲ್ಲಿ ಬುಧನ ಅನುಗ್ರಹ 18ವರೆಗೆ ಅಷ್ಟೇ ಇರುತ್ತೆ. ಆ ಬಳಿಕ ಬುಧನ ಅನುಗ್ರಹ ಇರೋದಿಲ್ಲ. ಹಾಗಾಗಿ ಆರಂಭದ ಒಂದು ಕೆಲಸ ಕಾರ್ಯಗಳನ್ನು 18ರವರೆಗೆ ಅಷ್ಟೇ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕಾಗತ್ತೆ. ಈ ವಾರದ ನಿಮಗೆ ಅತ್ಯಂತ ಶುಭ ದಿನಗಳು 14, 15, 16, 19, 20 ಇಂಥ 5 ದಿನಗಳು ನಿಮಗೆ ಚಂದ್ರನ ಬೆಂಬಲ ಇರುವಂಥ ದಿನಗಳಾಗಿವೆ. ಬಳಸುವಂಥ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣ, ಮಿಕ್ಸ್ ಅಥವಾ ಮಿಶ್ರದ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಸಂಖ್ಯೆಗಳು 2, 6, 7, 9, 2, 6, 9 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಮಂಗಳನ ಅನುಗ್ರಹ ನಿಮಗೆ ಈ ವಾರ ಪೂರ್ತಿ ಇರಲಿದೆ. ಹಾಗಾಗಿ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ ಕೊಡುಕೊಳ್ಳುವಂಥದ್ದು, ಅಥವಾ ಈಗ ಹಣಕಾಸು ಅಥವಾ ಸೈಟಿಗೆ ಭೂಮಿ ಸಂಬಂಧಪಟ್ಟ ವ್ಯವಹಾರಗಳನ್ನು ಮಾಡೋದಾಗಲಿ, ದಾಖಲೆ ಪತ್ರಗಳ ಡಾಕ್ಯುಮೆಂಟೇಷನ್ ಮಾಡೋದು ಮುಂತಾದಕ್ಕೆ ಅತ್ಯಂತ ಶುಭವಾದ ವಾರ ಆಗಿರುತ್ತೆ. ಈಗಾಗಲೇ ಹೇಳಿದಂತೆ ನೀವು ಬಳಸುವಂಥ ಬಣ್ಣ ಸ್ನೋ, ವೈಟ್, ಮಿಕ್ಸ್ ಮತ್ತು ರೆಡ್ ಬಣ್ಣ. ಸಂಖ್ಯೆಗಳು 2, 6, 7, 9. ಎಲ್ಲ ಧನುರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಬಳಿಕ ಮಕರ ರಾಶಿಗೆ ವಾರದ ಶುಭ ಆರಂಭ ಎಂದು ಕಂಡುಬಂದಿದೆ. ಭಾನುವಾರ, ಸೋಮವಾರ, ಮಂಗಳವಾರ ನಿಮ್ಮ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ಅನೇಕ ನಿಮ್ಮ ಬಂಧುಗಳಿಂದ ಮಿತ್ರರಿಂದ ಸಹಕಾರ ಸಿಗುವಂಥದ್ದು, ವ್ಯಾಪಾರ ಉದ್ಯೋಗದಲ್ಲಿ ಸಹ ಮುನ್ನಡೆ, ಇಷ್ಟಾರ್ಥಗಳು ಸಿದ್ಧಿಯಾಗುವಂಥದ್ದು, ನೆಮ್ಮದಿಯ ವಾತಾವರಣ. ಜೊತೆಗೆ ನೀವು ಹಿಂದೆ ಮಾಡಿದ ಯಾವುದೇ ಒಂದು ಸಾರ್ವಜನಿಕ ಕೆಲಸವೋ ಸಾಮಾಜಿಕ ಕೆಲಸಕ್ಕೆ ಈ ದಿನ ಮನ್ನಣೆಗಳು ಅಥವಾ ನಿಮಗೆ ಅದು ಪ್ರತಿಭಾ ಪುರಸ್ಕಾರ ಇತ್ಯಾದಿಗಳು ಸಿಗುವಂಥದ್ದು. ವಿದ್ಯಾರ್ಥಿಗಳು, ಯುವಕರಿಗೂ ಶುಭವಿದೆ. ಮಹಿಳೆಯರು, ಗೃಹಿಣಿಗೆ ಸಹ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಮೂಡಲಿದೆ. ಹಾಗಾಗಿ 3 ದಿನಗಳನ್ನು ಆರಂಭದ 3 ದಿನಗಳಂದರೆ ಭಾನುವಾರ, ಸೋಮವಾರ, ಮಂಗಳವಾರ 3 ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಜೊತೆಗೆ ಅಂದುಕೊಂಡ ಕೆಲಸ ಕಾರ್ಯಗಳು ನಿಮಗೆ ಕೈ ಜೋಡಿಸಲಿಕ್ಕೆ ಈ ಕೆಲವು ವ್ಯಕ್ತಿಗಳ ಸಹಾಯ ಈ ದಿನ ಸಿಗಲಿದೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಬೇಕು ಮಕರ ರಾಶಿಯವರು. ಆ ಬಳಿಕ 17, 18 2 ದಿನಗಳು ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. 17, 18ರಲ್ಲಿ ಯಾರ್ಯಾರು ಮಕರ ರಾಶಿಯವರು ವ್ಯಾಪಾರ, ಉದ್ಯೋಗ ಅಥವಾ ಸಣ್ಣ ಪ್ರಮಾಣದ ಕೈಗಾರಿಕೆ ಮಾಡ್ತಾಯಿದ್ರು ಅವರಿಗೆ ಈ ದಿನ ಹೆಚ್ಚಿನ ಒಂದು ಅವಕಾಶಗಳು ಸಿಗಲಿವೆ. ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ಬಂಧು ಮಿತ್ರರ ಸಹಕಾರ ಸಿಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ. ಇನ್ನು ಕೃಷಿ ಚಟುವಟಿಕೆ ಅಥವಾ ಇನ್ನಿತರ ಯಾವುದೇ ಈ ಕೃಷಿ ಅಥವಾ ತೋಟಗಾರಿಕೆ ಸಂಬಂಧಪಟ್ಟ ಚಟುವಟಿಕೆಗಳು ಹೆಚ್ಚಿನ ಒಂದು ಪ್ರಗತಿ ಆಗಲಿದೆ ಮಕರ ರಾಶಿಯವರಿಗೆ. ನಿಮ್ಮ ಉತ್ಪನ್ನಗಳಿಗೆ ಈಗ ಬೆಲೆ ಏರಿಕೆಯಾದ ಬೇಡಿಕೆಗಳು ಬರುವಂಥದ್ದು. ಒಟ್ಟಿನಲ್ಲಿ ನಿಮಗೆ ಈ ವಾರದ ಆರಂಭದ 5 ದಿನಗಳು ಶುಭಕರವಾಗಿವೆ. 14, 15, 16, 17, 18 ಈ ದಿನಗಳನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಬಳಿಕ ಬರುವಂಥ 19, 20 ಅಷ್ಟು ಉತ್ತಮ ಇಲ್ಲ. 19, 20ರಲ್ಲಿ ಮಾತಿನ ಚಕಮಕಿ, ಮನಸ್ಸು ವಿಕ್ಷಿಪ್ತ ಆಗುವಂಥದ್ದು, ಬಂಧುಗಳ ಜೊತೆಗೆ ವೈರತ್ವ ಮಾಡುವಂಥದ್ದು, ಮಾಡಬೇಕಾದ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆಗಳಾಗುವಂಥದ್ದು ಮುಂತಾದ ಅನೇಕ ರೀತಿಯ ಸವಾಲುಗಳು, ಸಂಕಷ್ಟಗಳು 19, 20ರಲ್ಲಿ ಬರ್ಬೋದಾಗಿದೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಒಟ್ಟಿನಲ್ಲಿ ಈ ವಾರದ ನೀವು ಬಳಸುವಂತಹ ಶುಭ ದಿನಾಂಕಗಳು ಅಂದರೆ 14, 15, 16, 17, 18 ನಿರಂತರವಾಗಿ 5 ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ಬಳಸುವಂಥ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ, ಎಲ್ಲೋ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣವನ್ನು ಸಹ ನೀವು ಬಳಸ್ಕೊಳ್ಬೋದಾಗಿದೆ. ಸಂಖ್ಯೆಗಳು 2, 3, 4, 5 ಬಳಸ್ಕೊಳ್ಳೋದು. ಅದರಲ್ಲಿ ಸಂಖ್ಯೆ 5 19ರಿಂದ ಬಳಸ್ಕೊಳ್ಳಿ. ಸಂಖ್ಯೆ 5 ಮತ್ತು ಗ್ರೀನ್ ಬಣ್ಣನ ಅಲ್ಲಿವರೆಗೆ ನಿಮಗೆ ಬುಧನ ಅನುಗ್ರಹ ಇರೋದಿಲ್ಲ. ಈ ತಿಂಗಳ 19ರಿಂದ ಬುಧ ಅನುಗ್ರಹ ಬರಲಿದೆ. ಹಾಗಾಗಿ ಸಂಖ್ಯೆ 5 ಮತ್ತು ಗ್ರೀನ್ ಬಣ್ಣನ ಆ ಬಳಿಕ ಬಳಸ್ಕೊಳ್ಳುವಂಥದ್ದು. ಈ ವಾರದ ನಿಮ್ಮ ಒಂದು ಉಪಯೋಗವಾಗುವಂಥ ಅದೃಷ್ಟದ ದಿನಗಳನ್ನು, ಬಣ್ಣಗಳನ್ನು ಹೇಳಿದಾಯಿತು. ನಿಮಗಿರತಕ್ಕಂಥ ಗ್ರಹದ ದೋಷ ನಿವಾರಣೆ ವಿಶೇಷವಾಗಿ ಕುಂಭರಾಶಿಯವರು ಅಲ್ಲಿ ಮಂಗಳನ ಸಂಬಂಧಿತವಾದ ದೋಷ, ಶುಕ್ರನ ಸಂಬಂಧಿತ ದೋಷ, ಕೇತುಗೆ ಸಂಬಂಧಪಟ್ಟ ದೋಷಗಳಿರೋ ಕಾರಣ ವಿಶೇಷವಾಗಿ ಗಣೇಶ, ತಾಯಿ ಮಹಾಲಕ್ಷ್ಮಿ, ಹನುಮಾನ್ ಅಥವಾ ದೇವಿಯ ಭಕ್ತಿಯನ್ನು ಮಾಡೋದು ಒಳ್ಳೆಯದಾಗುತ್ತೆ.
ಎಲ್ಲ ಮಕರ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮುಂದೆ ಕುಂಭರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಆರಂಭ ಎಂದು ಕಂಡುಬರುತ್ತೆ. 14, 15, 16 ಭಾನುವಾರ, ಸೋಮವಾರ, ಮಂಗಳವಾರ ಸ್ವಲ್ಪ ಖರ್ಚು ಹೆಚ್ಚಳ ಬರುತ್ತೆ. ಮನಸ್ಸಿಗೆ ಆತಂಕ ಪಡುವಂಥದ್ದು, ಅಂದುಕೊಂಡ ಕೆಲಸಗಳಲ್ಲಿ ವಿಘ್ನಗಳು ಬರುವಂಥದ್ದು, ನಿಮ್ಮದೇ ಜನರು ನಿಮಗೆ ತೊಂದರೆ ಮಾಡುವಂಥದ್ದು ಅಥವಾ ಹಿತಶತ್ರುಗಳಿಂದ ತೊಂದರೆಗಳಾಗುವಂಥದ್ದು. ಹಾಗಾಗಿ ಈ 3 ದಿನಗಳಲ್ಲಿ ತುಂಬ ಎಚ್ಚರಿಕೆ ಹೆಜ್ಜೆಬೇಕು. ಯಾವುದೇ ರೀತಿ ಅಪರಿಚಿತರಲ್ಲಿ ಏನಾದರೂ ನೀವು ಒಡನಾಟ ಮಾಡೋದಾಗಲಿ, ಅಪರಿಚಿತರು ಏನಾದರೂ ನಿಮ್ಮ ಹಣವನ್ನು ತೊಡಗಿಸಿದಾಗಲಿ ಮಾಡಿದರೆ ನಿಮಗೆ ಲಾಸ್ ಆಗುತ್ತೆ. ಅದೇ ರೀತಿ ಅಪರಿಚಿತ ವ್ಯಕ್ತಿಗಳ ಮೂಲಕ ಏನಾದರೂ ಹೂಡಿಕೆ ಮಾಡಿದರೆ ಸಹ ಅದರ ತೊಂದರೆ ಆಗುತ್ತೆ. ನಿಮ್ಮ ವೃತ್ತಿ ವ್ಯಾಪಾರದ ಬಗ್ಗೆ ತುಂಬ ಎಚ್ಚರಿಕೆ ಕಾಳಜಿಯಿಂದ ಇರಬೇಕಾಗುತ್ತೆ. ವ್ಯಾಪಾರ ಉದ್ಯೋಗದಲ್ಲಿ ಸಹ ಸ್ವಲ್ಪ ಹಿನ್ನಡೆಗಳನ್ನು ನೀವು ಅನುಭವಿಸ್ಬೋದು 14, 15, 16ರಲ್ಲಿ. ಆಗ ಈ 3 ದಿನಗಳನ್ನ ಚೆನ್ನಾಗಿ ನೀವು ಗಮನಿಸ ಇರಬೇಕಾಗತ್ತೆ. ಆ ಬಳಿಕ ಬರುವಂಥ 17, 18 ಉತ್ತಮ ದಿನ. 17, 18 ಬುಧವಾರ, ಗುರುವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಸಹ ನಿಮಗೆ ಹೆಚ್ಚಿನ ಜಯ ಲಾಭ ನಿಮ್ಮದಾಗಲಿವೆ ಕುಂಭರಾಶಿಯವರಿಗೆ 17, 18ರಲ್ಲಿ. ಹಾಗಾಗಿ 2 ದಿನಗಳನ್ನು ವ್ಯಾಪಾರಕ್ಕೆ ಉದ್ಯೋಗಕ್ಕೆ ಸಂಬಂಧಪಟ್ಟ ಸದುಪಯೋಗಪಡಿಸಿಕೊಳ್ಳಿ. ಹಣಕಾಸಿಗೆ ಸಂಬಂಧಪಟ್ಟ ವ್ಯವಹಾರಕ್ಕಾಗಿ ಅತ್ಯುತ್ತಮವಾದ ದಿನ ಆಗಿದೆ. ಆ ಬಳಿಕ 19, 20 ಶುಕ್ರವಾರ, ಶನಿವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಇಷ್ಟಾರ್ಥ ಸಿದ್ಧಿ, ಲಾಭ ಇದೆ. ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ, ಅನೇಕ ರೀತಿಯ ಕೆಲಸ ಕಾರ್ಯಗಳು ಈಗ ಕೈಗೊಳ್ಳುತ್ತದೆ. ಇನ್ನು ಯಾರು ಉದ್ಯೋಗ ವೃತ್ತಿ ಮಾಡ್ತಿದ್ದಾರೆ, ಉದ್ಯೋಗದಲ್ಲಿ ವೃತ್ತಿಯಲ್ಲಿ ನಿಮ್ಮ ವೃತ್ತಿಗೆ ಸಂಬಂಧಪಟ್ಟ ಏನಾದರೂ ಹೆಚ್ಚಿನ ಬದಲಾವಣೆಗಳು, ಪ್ರಮೋಷನ್ಗಳು ಆಗುವಂಥದ್ದು. ಹಾಗಾಗಿ ಅನೇಕ ರೀತಿಯ ಪರಿವರ್ತನೆಗಳು ಎಲ್ಲ ಕುಂಭರಾಶಿಯವರ ಜೀವನದಲ್ಲಿ ಆಗಲಿವೆ. ವಿದ್ಯಾರ್ಥಿಗಳಿಗೆ ಇರ್ಬೋದು, ಯುವಕರಿಗಿರ್ಬೋದು, ಸಾಧಕರಿಗೆ ಅಥವಾ ಇನ್ನಿತರ ಚಟುವಟಿಕೆಗಳು ಮಾಡೋರಿಗೆ ಅನೇಕ ರೀತಿಯ ಬದಲಾವಣೆಗಳನ್ನು ಈ ದಿನ ಗಮನಾರ್ಹವಾಗಿ ಕಂಡು ಬರ್ಬೋದು. ಈ ಒಂದು ಕುಂಭರಾಶಿಯವರ ಒಂದು ಕುಂಡಲಿಯಲ್ಲಿ 17, 18ರಂದು. ಆ ಬಳಿಕ 19, 20 ಸಹ ಜುಲೈನಲ್ಲಿ ನಿಮಗೆ ಅತ್ಯಂತ ಶುಭ ದಿನ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ ಆಗುವಂಥದ್ದು, ವ್ಯಾಪಾರ ಉದ್ಯೋಗದಲ್ಲಿ ನಡೆ, ಬಂಧು ಮಿತ್ರರ ಸಹಕಾರ ಸಿಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ ಅಥವಾ ಹಿಂದೆ ನಿಮಗೆ ಯಾವುದಾದ್ರೂ ನಷ್ಟ ಆಗಿತ್ತು ಅಂಥ ವ್ಯಕ್ತಿಗಳಿಂದ ನಿಮಗೆ ಲಾಭ ಆಗುವಂಥದ್ದು, ದೀರ್ಘಕಾಲೀನ ಪ್ರಯಾಣದಿಂದ ನಿಮಗೆ ಕೆಲವು ಆರೋಗ್ಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಲ್ಲಿ ನಿವಾರಣೆ ಆಗುವಂಥದ್ದು. ಈ ರೀತಿ ಅನೇಕ ಶುಭ ಫಲಗಳು ಕಂಡುಬರಲಿವೆ 19, 20ರಂದು. ಒಟ್ಟಿನಲ್ಲಿ ಕುಂಭರಾಶಿಯವರಿಗೆ ಈ ವಾರದ ಆರಂಭದಲ್ಲಿ ಅಷ್ಟೇನು ಉತ್ತಮ ಫಲ ಬರ್ತಾಯಿಲ್ಲ. ಭಾನುವಾರ, ಸೋಮವಾರ, ಮಂಗಳವಾರ. ಆದರೆ ಬುಧವಾರದಿಂದ ನಿಮಗೆ ಶನಿವಾರದವರೆಗೆ 17ರಿಂದ 20ರವರೆಗೆ ಅತ್ಯಂತ ಶುಭಗಳನ್ನು ನೀವು ಸ್ವೀಕಾರ ಮಾಡಿಕೊಳ್ಳಿ. ಜೊತೆಗೆ ಇಷ್ಟ ದೇವರು, ಕುಲದೇವರ ಅಥವಾ ಗ್ರಾಮ ದೇವತೆಗಳ ಭಕ್ತಿಯನ್ನು ಮಾಡ್ತಾ ಬನ್ನಿ. ಇರತಕ್ಕಂಥ ಸಾಡೆ ಸಾತಿಯ ಜೊತೆಗೆ ಮಂಗಳ ದೋಷ ನಿವಾರಣೆಗೆ ಸುಬ್ರಹ್ಮಣ್ಯ, ಗಣೇಶ, ಹನುಮಾನ, ಆಂಜನೇಯ ಮುಂತಾದ ದೇವತಾ ಭಕ್ತಿಗಳನ್ನು ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಎಲ್ಲ ಈ ಕುಂಭರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮುಂದೆ ಮೀನರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಆರಂಭ ಎಂದು ಕಂಡು ಬಂದಿದೆ. ಆರಂಭದಲ್ಲಿ ನಿಮಗೆ ಚಂದ್ರನ ಒಂದು ಬೆಂಬಲದ ಕೊರತೆ ಇರುವ ಕಾರಣ 14, 15, 16 ಭಾನುವಾರ, ಸೋಮವಾರ, ಮಂಗಳವಾರ 3 ದಿನಗಳು ಅಷ್ಟೇನು ಅನುಕೂಲಕರವಾಗಿಲ್ಲ. ಈ 3 ದಿನಗಳಲ್ಲಿ ಕಲಹ ಚಿಂತೆ ಆಗುತ್ತೆ, ನಷ್ಟ ಕಷ್ಟಗಳಾಗ್ಬೋದು. ವ್ಯಾಪಾರ ಉದ್ಯೋಗದಲ್ಲಿ ಅಸಮತೋಲನ ಆರಂಭ ಆಗುವಂಥದ್ದು, ಖರ್ಚು ವೆಚ್ಚಗಳ ನಿಯಂತ್ರಣ ಆಗದೇ ಇರುವಂಥದ್ದು. ಈ ರೀತಿ ಈ ಖರ್ಚು ವೆಚ್ಚ ನಿಯಂತ್ರಣ ಆಗದೆ ಖರ್ಚನ್ನು ಸ್ವಲ್ಪ ಜಾಸ್ತಿ ಮಾಡುವಂತಹ ಪದ್ಧತಿ ಇರುವ ಕಾರಣ ಅನೇಕ ರೀತಿಯ ನಿಮಗೆ ಕಷ್ಟ ನಷ್ಟಗಳು ಆಗ್ಬೋದಾಗಿದೆ ಆರಂಭದ ದಿನಗಳಲ್ಲಿ. 3 ದಿನಗಳಲ್ಲಿ ಅದನ್ನು ಸ್ವಲ್ಪ ಗಮನ ಇಟ್ಕೋಬೇಕು. ಈ ಮೀನರಾಶಿಯವರು 17, 18 ನಿಮ್ಮ ಪಾಲಿಗೆ ಸಾಮಾನ್ಯ ದಿನ. 17, 18ರಲ್ಲಿ ಕೆಲವೊಮ್ಮೆ ನಿಮಗೆ ಹಣಕಾಸಿನ ಹರಿವು ಆಕಸ್ಮಿಕವಾಗುವಂಥದ್ದು, ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ, ಅಂದುಕೊಂಡ ಕೆಲಸ ಕಾರ್ಯಗಳು ಸ್ವಲ್ಪ ಬೇಗನೆ ಆಗಲಿಕ್ಕೆ ಗ್ರಹ ಬಲಗಳು ಸಹಾಯವೇ 17, 18ರಂದು. ಆ ಬಳಿಕ 19, 20 ನಿಮ್ಮ ಪಾಲಿಗೆ ಉತ್ತಮ ದಿನ ಆಗಿದೆ. 19, 20ರಲ್ಲಿ ನಿಮಗೆ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ, ಇಷ್ಟಾರ್ಥ ಸಿದ್ಧಿ, ಹಣಕಾಸಿನ ಹರಿವು ಚೆನ್ನಾಗುವಂಥದ್ದು, ಅನೇಕ ರೀತಿಯ ಕೊಡುಗೆಗಳು ಒಂದು ಕೈ ಸೇರುವಂಥದ್ದು, ಜೊತೆಗೆ ದೀರ್ಘಕಾಲೀನವಾದ ಯಾವುದಾದ್ರೂ ಒಂದು ಪ್ರಯಾಣದ ಅಥವಾ ಪ್ರವಾಸದ ಮೂಲಕ ಆ ಬಳಿಕ ನಿಮಗೆ ಆಗುವಂಥ ಲಾಭಗಳು ಈಗ ಬೇಗನೆ ಆಗುವಂಥದ್ದು. ಈ ರೀತಿ ಅನೇಕ ಶುಭ ಫಲಗಳನ್ನು ಈ ವಾರದ ಕೊನೆಯ ದಿನ 19, 20ರಂದು ಮೀನರಾಶಿಯವರು ನಿರೀಕ್ಷೆ ಮಾಡ್ಬೋದು. ಒಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ ವಿಶೇಷವಾಗಿ ಆ ಆರಂಭದ ದಿನಗಳಲ್ಲಿ ಸ್ವಲ್ಪ ಸಾಮಾನ್ಯ ಫಲ, 17, 18ರಲ್ಲಿ ಸ್ವಲ್ಪ ಉತ್ತಮ ಫಲ, ಇಲ್ಲೂ 19, 20ರಲ್ಲಿ ಅತ್ಯಂತವಾದ ಉತ್ತಮ ಫಲಗಳು ನಿಮಗೆ ಈ ವಾರದಲ್ಲಿ ಸಿಗಲಿವೆ. ಈ ಮೀನರಾಶಿಯವರಿಗೆ ಬಳಸ್ತಕ್ಕಂಥ ಬಣ್ಣಗಳು ನೀವು ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ತಿಂಗಳ 18ರವರೆಗೆ ಅಷ್ಟೇ ಬಳಸ್ಕೊಳ್ಬೋದು. 19ರಿಂದ ನೀವು ಬೇರೆ ಬಣ್ಣವನ್ನು ಬದಲಿಸಬೇಕಾಗುತ್ತೆ. ಹಾಗಾಗಿ ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣವನ್ನು ಬಳಸ್ಕೊಳ್ಳಿ. ಸಂಖ್ಯೆಗಳು 3, 6, 9 3, 6, 9 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಮೀನರಾಶಿಯವರಿಗೆ ಈ ವಾರ ಶುಭದಾಯಕವಾಗಲಿ. ನಿಮ್ಮ ಈ ವಾರದ ಭವಿಷ್ಯವು ಉಜ್ವಲವಾಗಲಿ. ಎಲ್ಲ ಮೀನರಾಶಿಯವರಿಗೆ ಈ ವಾರ ಶುಭದಾಯಕವಾಗಲಿ. ಇಲ್ಲಿವರೆಗೆ 12 ರಾಶಿಗಳ ಒಂದು ವಾರ ಭವಿಷ್ಯದ ಸಂಕ್ಷಿಪ್ತವಾದ ವಿಶ್ಲೇಷಣೆ ಮಾಡಲಾಗಿದೆ. ಇಲ್ಲಿ ಬರತಕ್ಕಂತಹ ಗ್ರಹಗಳ ಒಂದು ಚಲನೆಗೆ ಉದಾಹರಣೆಗೆ ಅಲ್ಲಿ ಈ ವಾರದಲ್ಲಿ ಆಗುವಂಥ ಸೂರ್ಯನ ಮತ್ತು ಬುಧನ ಚಲನೆಗಳು ಕೆಲವೊಂದು ರಾಶಿಗಳಿಗೆ ವಾರದಲ್ಲಿ ಆರಂಭದಲ್ಲಿ ಸ್ವಲ್ಪ ಉತ್ತಮ, ಆ ಬಳಿಕ ಮಧ್ಯಮ ಫಲ ಬಂದಿದೆ. ಕೆಲವೊಂದು ರಾಶಿಗೆ ಆರಂಭದಲ್ಲಿ ಅಷ್ಟೇ ಉತ್ತಮ ಫಲ ಬಂದಿದೆ, ಕೆಲವೊಂದು ರಾಶಿಗೆ ವಾರದ ಅಂತ್ಯದಲ್ಲಿ ಅಷ್ಟೇ ಉತ್ತಮ ಫಲ ಇದೆ. ಇವೆಲ್ಲವೂ ಈ ಗ್ರಹದ ಚಾರ ಅಥವಾ ಗೋಚಾರಕ್ಕೆ ಅನುಗುಣವಾಗಿ ವಿಶ್ಲೇಷಣೆ ಮಾಡಿದಂಥ ಫಲಗಳು. ಯಾರೋ ಈ ಫಲಗಳಿಂದ ಆತಂಕಿತರಾಗದೆ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ನಿಷ್ಠೆಯಿಂದ ಪಾಲ್ಗೊಳ್ಳಿ. ಜೊತೆಗೆ ನಿಮ್ಮ ಒಂದು ಭಕ್ತಿ ಮಾರ್ಗವನ್ನು ಮುಂದುವರಿಸಿ ಇಷ್ಟ ದೇವತೆನೋ, ಕುಲದೇವತೆನೋ, ಗ್ರಾಮ ದೇವತೆನೋ ಅಥವಾ ನವಗ್ರಹದ ದೇವತೆಗಳ ಭಕ್ತಿಯನ್ನು ಮಾಡ್ತಾ ಬನ್ನಿ. ತಮಗೆಲ್ಲರಿಗೂ ಭಗವತ್ ಕೃಪೆಯಿಂದ ಆಯುರಾರೋಗ್ಯ ಶಿಖರತೆ ಜಲ ಬಳಸಿದ್ದಾಗಲಿ. ನಿಮ್ಮ ಪ್ರೋತ್ಸಾಹ ಮುಂದೆ ನಿರಂತರವಾಗಿ ಸಿಗ್ತಾ ಇರಲಿ. ಸರ್ವೇಶಾನಾಂ ಸನ್ಮಂಗಳಾನಿ ಭವಂತು.